श्रीगुरुभ्यो नमः। हरिः ओम्। परमगुरुभ्यो नमः। हरिः ओम्। श्रीमदानन्दतीर्थपादाचार्य गुरुभ्यो नमः। हरिः ओम्। श्रीमद्वायु हनुमद्भीम मध्वान्तर्गत रामकृष्ण वेदव्यासात्मक श्रीलक्ष्मी हयग्रीवाय नमः। हरिः ओम्। सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहयमहममेयं ध्येयमाम्नायगेयं सदयमसदजेयं श्रीसहायं भजेयम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। हरिः ओम्। त्वान्त्वस्मान् पुरुहूतवैरिबलवन्मातङ्गमाद्यद्घटा कुम्भोच्छाद्रिविपाटना अधिकपटुप्रत्येकवज्रायिताः श्रीमत्कण्ठीरवास्य प्रततसुनखरादारितारातिदूर प्रद्वस्तध्वान्तशान्तप्रविततमनसा भाविता नाकिवृन्दैः लक्ष्मीकान्तसमन्ततोऽपि कलयन्नैवेशितुस्ते समम् पश्याम्युत्तमवस्तु दूरतरतोऽपास्तं रसोऽयोऽष्टमः यद्रोषोत्करदक्षनेत्रकुटिलप्रान्तोत्थिताग्निस्फुरत् खद्योतोपमविस्फुलिङ्गवसिताः ब्रह्मेश शक्रोत्कराः। ವಾಯುಸ್ತುತಿ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿರುವ ವಾಯುದೇವರ ಮೂಲ ರೂಪ, ವಾಯುದೇವರ 3 ಅವತಾರ ರೂಪಗಳನ್ನು ವರ್ಣನೆ ಮಾಡಿರ್ತಕ್ಕಂತಹ ಕೃತಿ ವಾಯುಸ್ತುತಿ. ಆ ವಾಯುಸ್ತುತಿಗೆ ಸಂಪುಟೀಕರಣವಾಗಿ ಮೊದಲು ಮತ್ತು ನಂತರದಲ್ಲಿ ಶ್ರೀಮದ್ ಆಚಾರ್ಯರಿಂದ ರಚಿತವಾದ ನರಸಿಂಹದೇವರ ಊರುಗಳನ್ನ ವರ್ಣನೆ ಮಾಡತಕ್ಕಂತಹ ನಖಸ್ತುತಿ, ಇದನ್ನ ಆದ್ಯಂತದಲ್ಲಿ ಪಾರಾಯಣ ಮಾಡತಕ್ಕಂಥದ್ದು. ಅದು ಹಿಂದಿನಿಂದ ಸಂಪ್ರದಾಯದಲ್ಲಿ ಬಂದಿದೆ, ಆಚಾರ್ಯರ ಆದೇಶ ಇದೆ ಅದಕ್ಕೆ. ಅಂತಹ ನಖಸ್ತುತಿಗಳಲ್ಲಿ ಒಂದು ಸ್ತೋತ್ರವನ್ನು ನಾವು ಚಿಂತನೆ ಮಾಡಿ, ಎರಡನೇ ಸ್ತೋತ್ರವನ್ನ ಮೊನ್ನೆ ದಿವಸ ಲಕ್ಷ್ಮೀಕಾಂತ ತೇ ಸಮಂ ನೈವ ಪಶ್ಯಾಮಿ ಉತ್ತಮ ವಸ್ತು ದೂರತರಹ ಅಪಾಸ್ತಂ ಅಂತ ಋಷಿ ಆಚಾರ್ಯ. ಇದಕ್ಕೆ ಬಂದಿರತಕ್ಕಂತಹ ವಿಪ್ರತಿಪತ್ತಿಗಳನ್ನೆಲ್ಲ ನಾವು ಪರಿಹಾರ ಮಾಡಿದ್ವಿ ಮೊನ್ನೆ. ಆಚಾರ್ಯರ ಮಹಾಜ್ಞಾನಿಗಳು ಎಲ್ಲ ಶಾಸ್ತ್ರವನ್ನ ಅವಲೋಕನ ಮಾಡಿದವರು. ಎಲ್ಲೂ ಕೂಡ ಭಗವಂತನಿಗಿಂತ ಸರ್ವೋತ್ತಮವಾದ ವಸ್ತುವನ್ನ ಪ್ರತಿಪಾದನೆ ಮಾಡಿಲ್ಲ ಅಂತ ಒಟ್ಟು ಅಭಿಪ್ರಾಯ ಇದೆ. ಕಲೆಯನ್ ಅಂದ್ರೆ ಹುಡುಕಿದ್ರೂ ಕೂಡ, ವಿಚಾರ ಮಾಡಿದ್ರೂ ಕೂಡ, ಸಮಂತತಃ ಅಪಿ ಎಲ್ಲ ಕಡೆಯಲ್ಲಿ ವಿಚಾರ ಮಾಡಿದರೂ ಕೂಡ
ಹೇ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಶ್ರೀಹರಿ, ಹೇ ನರಸಿಂಹದೇವರೇ, ತೇ ಸಮಂ ನೈವ ಪಶ್ಯಾಮಿ, ನಿನಗೆ ಸಮಾನವಾಗಿರ್ತಕ್ಕಂತಹ ಇನ್ನೊಂದು ವಸ್ತುವನ್ನ ನಾನು ಕಾಣಲಿಲ್ಲ. ಹೀಗೆ ಹೇಳುವುದರ ಮೂಲಕ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಒಂದು ವೇದವಾಕ್ಯ ಇದೆ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಒಂದು ವಾಕ್ಯ. ಈ ಅದ್ವೈತಿಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಏಕಮೇವ ಬ್ರಹ್ಮ ಅದ್ವಿತೀಯ, ಬ್ರಹ್ಮ ಒಂದೇ ವಸ್ತು ಇರೋದು, ಬ್ರಹ್ಮ ಅಂತ ಒಂದೇ ಸತ್ಯ ಪದಾರ್ಥ ಇರೋದು, ಅದ್ವಿತೀಯ, ಎರಡನೆಯ ವಸ್ತು ಇಲ್ಲವೇ ಇಲ್ಲ. ದ್ವಿತೀಯ ಅಂದ್ರೆ ಎರಡನೇ ವಸ್ತು, ಅದ್ವಿತೀಯ ಅಂದ್ರೆ ಎರಡನೇ ವಸ್ತು ಇಲ್ಲ. ಏಕಮೇವ ಬ್ರಹ್ಮ ಏಕಮೇವ ಅದ್ವಿತೀಯ, ಎರಡನೇ ವಸ್ತು ಇಲ್ಲದವನು ಅವನೊಬ್ಬನೇ ಇರೋದು. ಇಷ್ಟೆಲ್ಲ ವಸ್ತುಗಳು ಜಗತ್ತಿನಲ್ಲಿ ಕಾಣುತ್ತಾ ಇದೆಯಲ್ಲ ಅಂದ್ರೆ ಈ ಚೇತನರೆಲ್ಲ ಬ್ರಹ್ಮನೇ. ಇನ್ನು ಜಡ ಪದಾರ್ಥಗಳೆಲ್ಲ ಇವೆಲ್ಲ ಅಜ್ಞಾನ ಕಲ್ಪಿತ. ನಾವು ಬ್ರಹ್ಮನಿಂದ ಭಿನ್ನ ಅಂತ ತಿಳ್ಕೊಂಡಿರೋದು ಕೂಡ ಅಜ್ಞಾನ ಕಲ್ಪಿತ. ನಾವೇ ಬ್ರಹ್ಮ ಅಂತ ಅದ್ವೈತ ಸಿದ್ಧಾಂತ. ಒಂದೇ ಸತ್ಯ ವಸ್ತು. ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಒಂದು, ಎರಡಲ್ಲ, ಒಂದು. ಆ ಒಂದೇ ವಸ್ತು ಬ್ರಹ್ಮ ಅಂತ ಇರೋದು ಸತ್ಯ ವಸ್ತು. ಎಲ್ಲ ಚೇತನರು ಕೂಡ ಬ್ರಹ್ಮರೇ ಅಂತ ವೇದ ಹೇಳುತ್ತಾ ಇದೆ. ಅದಕ್ಕೆ ನಾವು ಹೇಳೋದು ಅಂತ ಅದ್ವೈತಗಳು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಏಕಮೇವ ಅದ್ವಿತೀಯಂ ಬ್ರಹ್ಮ. ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಹೀಗೆ ಹೇಳ್ತಾರೆ, ಅದ್ವಿತೀಯ ಅಂದ್ರೆ ಎರಡನೇ ವಸ್ತುನೇ ಇಲ್ಲ ಅಂತಲ್ಲ, ನಿನಗೆ ಸಮನಾದ ಎರಡನೇ ವಸ್ತು ಇಲ್ಲ ಅಂತ ಅರ್ಥ. ಇವ ಅದ್ವಿತೀಯ ಅಂದ್ರೆ ಯಾರು ಇಲ್ಲವೇ ಇಲ್ಲ ಅಂತಲ್ಲ, ಇವನಿಗಿಂತ ಬೇಕಾದಷ್ಟು ಜನ ಇದ್ದಾರೆ, ಆದರೆ ಇವನಿಗೆ ಈಕ್ವಲ್ ಆಗಿರೋರು ಯಾರು ಇಲ್ಲ ಅನ್ನೋ ಅರ್ಥದಲ್ಲಿ ಅದ್ವಿತೀಯ ಅನ್ನೋ ಶಬ್ದ ಹೊರಟಿದೆ. ಅವನ ಸಮನಾಗಿ ನಿಲ್ಲುವವರು ಯಾರು ಇಲ್ಲ ಅಂತ ಅರ್ಥ. ಏಕಮೇವಾದ್ವಿತೀಯಂ ಬ್ರಹ್ಮ ಅಂದ್ರೆ ಹಿಂಗರ್ಥ, ಸಮಾಧಿಕ ರಹಿತ. ಭಗವಂತನಿಗೆ ಸಮರೂ ಯಾರು ಇಲ್ಲ, ಭಗವಂತನಿಗೆ ಮೇಲಂತೂ ಸುತರಾಮಿಲ್ಲ. ಅದಕ್ಕೆ ಭಗವಂತನಿಗೆ ಅದ್ವಿತೀಯ ಅಂತ ಕರೀತಾರೆ. ಬೇರೆ ವಸ್ತುಗಳು ಇಲ್ಲವೇ ಇಲ್ಲ ಅಂತಲ್ಲ, ಅವನಿಗೆ ಸಮರಾಗಿರ್ತಕ್ಕಂತಹ ವಸ್ತು ಯಾವುದೂ ಇಲ್ಲ ಅಂತ ಅರ್ಥ. ಆ ವೇದವಾಕ್ಯವನ್ನೇ ಆಚಾರ್ಯರು ಇಲ್ಲಿ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್, ಎಲ್ಲಾ ಶಾಸ್ತ್ರಗಳನ್ನ ಎಲ್ಲಾ ವೇದಗಳನ್ನ ನಾವು ವಿಚಾರ ಮಾಡಿದಾಗ ನೈವೇಶಿತುಸ್ತೇ ಸಮಂ, ನಿನಗೆ ಸಮನಾಗಿರ್ತಕ್ಕಂತಹ ವಸ್ತುವನ್ನು ನಾನು ಕಾಣಲಿಲ್ಲ ಅಂದ್ರೆ ನನಗೆ ಸಿಕ್ಕಲಿಲ್ಲ, ಎಲ್ಲೂ ಸಿಗುತ್ತಾ ಇಲ್ಲ ಅಂತ ಒಟ್ಟು. ಹೀಗೆ ಹೇಳುವುದರ ಮೂಲಕ ಶ್ರೀಮದಾಚಾರ್ಯರು ಎಲ್ಲ ವೇದಗಳು ಕೂಡ ಉಪನಿಷತ್ತುಗಳು ಕೂಡ ಭಗವಂತನ ಸರ್ವೋತ್ತಮತ್ವವನ್ನೇ ಹೇಳುತ್ತಾ ಇದೆ. ಅದು ನಮಗೆ ಗೊತ್ತಿಲ್ಲದೆ ಇರಬಹುದು, ಆ ವೇದವನ್ನು ನಾವು ನೋಡಿಲ್ಲದೆ ಇರಬಹುದು. ಯಾಕೆಂದ್ರೆ ನೋಡಿಲ್ಲದೆ ಇರ್ತಕ್ಕಂತಹ, ಕೇಳಿಲ್ಲದೆ ಇರ್ತಕ್ಕಂತಹ, ಅಭ್ಯಾಸ ಮಾಡಿಲ್ಲದೆ ಇರ್ತಕ್ಕಂತಹ ವೇದಗಳು ಸಾವಿರಾರಿದೆ, ಲಕ್ಷಾಂತರ ಇದೆ.
ಆದರೆ ಆಚಾರ್ಯರು ಹೇಳುತ್ತಾ ಇದ್ದಾರೆ, ನನಗದೆಲ್ಲ ಯಾವಾಗಲೂ ಬುದ್ಧಿಸ್ಥವಾಗಿರುತ್ತೆ. ಆ ಎಲ್ಲವನ್ನ ನಾನು ನೋಡ್ತಾ ಇದ್ದೇನೆ, ಅದೆಲ್ಲವನ್ನ ನಾನು ನೋಡಿದ್ದೀನಿ, ವಿಚಾರ ಮಾಡಿದ್ದೀನಿ. ಬರೀ ನೋಡಿದ್ದಲ್ಲ, ಕೆಲವು ಸಲ ಮೇಲ್ ನೋಡಿದ್ರೆ ಬೇರೆ ತರ ಇರುತ್ತೆ, ವಿಚಾರ ಮಾಡಿದ್ರೆ ಬೇರೆ ತರ ಇರುತ್ತೆ. ನಾನು ವಿಚಾರ ಮಾಡಿ ಹೇಳ್ತಾ ಇದ್ದೀನಿ. ಆಲೋಟ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಪುನಃ. ಮೇಲಿಂದ ಮೇಲೆ ಮೇಲಿಂದ ಮೇಲೆ ಇದು ಬೇರೆ ದೇವತೆಯನ್ನು ಹೇಳ್ತಾ ಇದೆ. ಅಕಸ್ಮಾತ್ ಎಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಯಾಕೆ ಆಚಾರ್ಯರು ಇದನ್ನೆಲ್ಲ ಹೇಳಿದ್ದಾರೆ ಅಂದ್ರೆ, ವೇದಗಳಲ್ಲಿ ಅಲ್ಲಲ್ಲಿ ಬೇರೆ ದೇವತೆಗಳನ್ನ ಸರ್ವೋತ್ತಮ ಅಂತ ಹೇಳ್ತಕ್ಕಂತಹ ವಾಕ್ಯಗಳು ಕಂಡು ಬರುತ್ತೆ. ಸುಮ್ಮನೆ ನೋಡ್ಬಿಟ್ಟಾಗ, ನಾವು ಮೇಲಿಂದ ನೋಡ್ಬಿಟ್ಟಾಗ ಅದು ಬೇರೆ ದೇವತೆಯನ್ನ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಅಂತ ಕಾಣಿಸುತ್ತೆ. ಹಿರಣ್ಯ ಗರ್ಭ ಸಮವರ್ತತ ಅಗ್ರೆ ಅಂತ ಒಂದು ವೇದವಾಕ್ಯ ಇದೆ, ಒಂದು ವೇದ ಅದು. ಅಗ್ರೆ ಸೃಷ್ಟಿಗೆ ಮುಂಚೆ ಪ್ರಳಯ ಕಾಲದಲ್ಲಿ ಹಿರಣ್ಯ ಗರ್ಭ ಸಮವರ್ತತ. ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು, ಅವರೊಬ್ಬರೇ ಇದ್ದಿದ್ದು ಅಂತ ಒಂದು ವೇದವಾಕ್ಯ ಇದೆ. ಹಿರಣ್ಯ ಗರ್ಭ ಇದ್ದಿದ್ದು ಅಂದ್ರೆ ನೀವು ವಿಷ್ಣು ಇರಲಿಲ್ಲ ಅಂತ ಆಯ್ತು. ವಿಷ್ಣು ಪ್ರಳಯ ಕಾಲದಲ್ಲಿ ಇರಲಿಲ್ಲ ಅಂದ್ರೆ ಅವನು ಆಮೇಲೆ ಹುಟ್ಟದ ಅಂತ ಆಯ್ತು. ಆಮೇಲೆ ಹುಟ್ಟದ ಅಂತ ಆಯ್ತು. ಪ್ರಳಯ ಕಾಲದಲ್ಲಿ ಇರಲಿಲ್ಲ ಅಂದ್ರೆ ಆಮೇಲೆ ಹುಟ್ಟಿದ ಅಂತ ಅರ್ಥ. ಆಮೇಲೆ ಹುಟ್ಟದ ಅಂದ್ರೆ ಯಾರಿಂದ ಹುಟ್ಟದ ಅಂತ ಪ್ರಶ್ನೆ ಬರುತ್ತೆ. ಹುಟ್ಟಿಸಿದವನೊಬ್ಬ ಬೇಕಲ್ಲ, ಒಬ್ಬ ಹುಟ್ಟಿದಾನೆ ಅಂದ್ರೆ ಅವನನ್ನ ಹುಟ್ಟಿಸಿದವನೊಬ್ಬ ಬೇಕಲ್ವಾ. ಈಗ ನಿಮ್ಮ ವಿಷ್ಣು ಪ್ರಳಯ ಕಾಲದಲ್ಲಿ ಇರಲಿಲ್ಲ, ಯಾಕೆಂದ್ರೆ ಅಲ್ಲಿ ಹಿರಣ್ಯ ಗರ್ಭ ಅಗ್ರೆ ಸಮವರ್ತತ ಅಂತಿದೆ. ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು. ಈ ಹಿರಣ್ಯ ಗರ್ಭ ಶಬ್ದ ವಾಚ್ಯರಾದ ಬ್ರಹ್ಮದೇವರು ಪ್ರಳಯ ಕಾಲದಲ್ಲಿ ಅಗ್ರೆ ಅಂದ್ರೆ ಮೊದಲು ಅಂತ ಅರ್ಥ. ಸೃಷ್ಟಿಗೆ ಮುಂಚೆ ಬ್ರಹ್ಮದೇವರು ಇದ್ರು ಅಂತ ವೇದವಾಕ್ಯ. ಇದನ್ನು ನಾವು ಗಮನಿಸಿದಾಗ ಅಂದ್ರೆ ಸೃಷ್ಟಿಗೆ ಮುಂಚೆ ಪರಮಾತ್ಮ ಇರಲಿಲ್ಲ, ನಾರಾಯಣ ಇರಲಿಲ್ಲ ಅಂತ ಆಯ್ತು. ನಾರಾಯಣ ಇರಲಿಲ್ಲ ಅಂದ್ರೆ ಅವನು ಆಮೇಲೆ ಹುಟ್ಟದ ಅಂತ ಆಯ್ತು. ನಾರಾಯಣ ಆಮೇಲೆ ಹುಟ್ಟದ ಅಂತ ಹೇಳಿದ್ರೆ ಅವನನ್ನು ಹುಟ್ಟಿಸಿದವನೊಬ್ಬ ಬೇಕು ಅಂತ ಆಯ್ತು. ಇದ್ದಿದ್ದು ಯಾರು? ಬ್ರಹ್ಮದೇವರೊಬ್ಬರೇ ಇದ್ದಿದ್ದು ಅಂದ್ರೆ ನಿಮ್ಮ ವಿಷ್ಣುವನ್ನೂ ಕೂಡ ಬ್ರಹ್ಮದೇವರೇ ಹುಟ್ಟಿಸಿರಬೇಕು. ಹುಟ್ಟಿಸಿದವನು ದೊಡ್ಡವನೋ ಹುಟ್ಟಿದವನು ದೊಡ್ಡವನೋ? ಹುಟ್ಟಿಸಿರ್ತಕ್ಕಂಥ ತಂದೆ ಲೋಕದಲ್ಲಿ ದೊಡ್ಡವರಾಗಿರೋದು ಕಂಡಿರೋದ್ರಿಂದ ಹುಟ್ಟಿದ ಮಗನಿಗಿಂತ ಹುಟ್ಟಿಸಿದ ತಂದೆ ದೊಡ್ಡವರು ಅಂತ ಲೋಕದಲ್ಲಿ ಕಂಡಿರೋದ್ರಿಂದ ಹಿರಣ್ಯ ಗರ್ಭ ಒಬ್ಬನೇ ಇದ್ದಿದ್ದು ಪ್ರಳಯ ಕಾಲದಲ್ಲಿ. ಅವನಿಂದ ವಿಷ್ಣು ಹುಟ್ಟದ? ಹುಟ್ಟಿರ್ಲೇಬೇಕು, ಯಾಕಂದ್ರೆ ಅವನೊಬ್ಬನೇ ಇದ್ದಿದ್ದು ಹಿರಣ್ಯ ಗರ್ಭ. ವೇದ ಹೇಳ್ತಾ ಇದೆ. ಅಂದ ಮೇಲೆ ನಿಮ್ಮ ನಾರಾಯಣನನ್ನ ಹುಟ್ಟಿಸಿದ, ನಿಮ್ಮ ವಿಷ್ಣುವನ್ನ ಹುಟ್ಟಿಸಿದ ಬ್ರಹ್ಮ ದೊಡ್ಡವನಾಗಬೇಕು. ನಿಮ್ ನಾರಾಯಣ ಹೆಂಗೆ ಎಲ್ಲರಿಗಿಂತ ಉತ್ತಮ ಆಗ್ತಾನೆ? ನಿಮ್ ತಂದೆಗಿಂತ ನೀವು ದೊಡ್ಡವರ ಅಂತ ಕೆಲವು ವಾಕ್ಯಗಳು ಮೇಲ್ನೋಟಕ್ಕೆ ತೋರುತ್ತೆ. ವಾಯುಸ್ತುತಿ ಸಕಲ ಶಾಸ್ತ್ರಗಳ ಸಾರ ಅದು. ಅದೆಲ್ಲ ನಾವು ನೋಡಕ್ಕಾಗಲಿಲ್ಲ ಅಂತ ಹೇಳಿ ಆಚಾರ್ಯರು ಎಲ್ಲ ಸಂಗ್ರಹ ಮಾಡಿ ಒಂದು ಸ್ತೋತ್ರ ರೂಪದಲ್ಲಿ ಕೊಟ್ಟಿದ್ದಾರೆ. ಇಷ್ಟೇ ಅಂತ ತಿಳ್ಕೊಂಡ್ಬಿಡಬಾರದು ನಾವಿದಕ್ಕರ್ಥ. ಹೇ ಲಕ್ಷ್ಮೀಕಾಂತ, ಎಲ್ಲಾ ಕಡೆ ವಿಚಾರ ಮಾಡಿದಾಗ ನಿನಗಿಂತ ಉತ್ತಮ ವಸ್ತುವನ್ನ ನಾನು ನೋಡ್ಲಿಲ್ಲ, ನನಗ್ ಸಿಕ್ಕಿಲ್ಲ. ನಿನಗಿಂತ ಒಂದು ಉತ್ತಮ ವಸ್ತು ಇದೆ ಅಂತ ಎಲ್ಲೂ ಇಲ್ಲ ಅಂತ ಆಚಾರ್ಯರು ಬರೆದಿದ್ದಾರೆ. ಆಗ ಆಚಾರ್ಯರಿಗೆ ನಾವು ಹೇಳಿದ್ವಿ, ಇಲ್ಲಿಲ್ವಾ, ಇಲ್ಲಿ ನೀವು ಎಲ್ಲೂ ನೋಡಿಲ್ಲ ಅಂತ ಬರೆದು ಬಿಟ್ರಿ ವಾಯುಸ್ತುತಿಯಲ್ಲಿ. ನಾವೇ ನೋಡಿದೀವಿ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಅಂತ ಒಂದು ವೇದ ಇದೆ. ಇದು ಬ್ರಹ್ಮದೇವರು ಉತ್ತಮ ಸರ್ವೋತ್ತಮ ಅಂತ ಹೇಳ್ತಕ್ಕಂತಹ ವೇದವಾಕ್ಯ.
ಅಲ್ಲಿಗೆ ಈ ವೇದವಾಕ್ಯದಲ್ಲಿ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ಉತ್ತಮರು, ಎಲ್ಲರಿಗಿಂತ ಉತ್ತಮರು ಅಂತ ಹೇಳೋ ಈ ವಾಕ್ಯ ಇರೋವಾಗ ನಾನು ಎಲ್ಲಿ ವಿಚಾರ ಮಾಡಿದ್ರು ಕೂಡ ಸಿಗಲಿಲ್ಲ ಅಂತ ಹೆಂಗೆ ಹೇಳಿದ್ರಿ ನೀವು ಅಂತ ಆಚಾರ್ಯರನ್ನ ಪ್ರಶ್ನೆ ಮಾಡಿದ್ರೆ, ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ. ನೀವು ಹಿರಣ್ಯಗರ್ಭ ಅಂದ್ರೆ ಬ್ರಹ್ಮದೇವರು ಅಂತ ತಿಳ್ಕೊಂಡಿದ್ದೆ ನಿಮ್ದು ಫಸ್ಟ್ ಮಿಸ್ಟೇಕ್ ಅಂದ್ರು ಆಚಾರ್ಯ. ಇದೇ ನೀವು ಬೇಸಿಕ್ ಮಿಸ್ಟೇಕ್ ನಿಮ್ಗೆ. ಹಿರಣ್ಯಗರ್ಭ ಅಂತ ಹೇಳಿದ್ದಕ್ಕೆ ನೀವು ಬ್ರಹ್ಮದೇವರು ಅಂತ ತಕ್ಷಣ ತಿಳ್ಕೊಂಡ್ಬಿಟ್ರಿ. ಭಗವಂತನಿಗೆ ಹಿರಣ್ಯಗರ್ಭ ಅಂತ ಹೆಸರು. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಅದು ವಿಷ್ಣುವಿನ ಹೆಸರು ಅಲ್ಲದೆ ಇದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಯಾಕೆ ಬರ್ತಾ ಇತ್ತದು? ಒಂದು ವೇಳೆ ಹಿರಣ್ಯಗರ್ಭ ಅನ್ನೋದು ವಿಷ್ಣುವಿನ ಹೆಸರು ಅಲ್ಲದೆ ಇದ್ದಿದ್ರೆ ಅದು ವಿಷ್ಣು ಸಹಸ್ರನಾಮದಲ್ಲಿ ಯಾಕೆ ಹೋಗ್ತಾ ಇತ್ತು? ಬ್ರಹ್ಮ ಸಹಸ್ರನಾಮದಲ್ಲಿ ಹೋಗ್ಬೇಕಾಯ್ತು. ಅದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರೋದ್ರಿಂದ ಭಗವಂತನಿಗೂ ಹಿರಣ್ಯಗರ್ಭ ಅಂತ ಕರೀತಾರೆ, ತಿಳ್ಕೊಂಡು ಅಂತಾರೆ ಆಚಾರ್ಯ. ಭಗವಂತನಿಗೆ ಹಿರಣ್ಯಗರ್ಭ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಪ್ರಸಿದ್ಧವಾಗಿದೆ. ಅವನು ತನ್ನ ಉದರದಲ್ಲಿ ಈ ಹಿರಣ್ಯಾತ್ಮಕವಾಗಿರ್ತಕ್ಕಂಥ ಇಡೀ ಜಗತ್ತನ್ನ ಧಾರಣೆ ಮಾಡಿದಾನವನು. 24 ತತ್ವಗಳಿಂದ ಕೂಡಿರ್ತಕ್ಕಂತಹ ಈ ವೀರ್ಯ ಇದೆಯಲ್ಲ, ಅದಕ್ಕೆ ಹಿರಣ್ಯಾತ್ಮಕವಾದದ್ದು ಅದು. ಅದನ್ನ ತನ್ನ ಉದರದಲ್ಲಿ ಧಾರಣೆ ಮಾಡಿರೋದ್ರಿಂದ ಭಗವಂತನಿಗೆ ಹಿರಣ್ಯಗರ್ಭ ಅಂತ ಕರೀತಾರೆ. ಆದ್ದರಿಂದ ಹಿರಣ್ಯಗರ್ಭ ಅಂತ ಅವನಿಗೇನು ಸುಮ್ಮನೆ ಅಲ್ಲ ಕರೀತಾ ಇರೋದು. ಹಿರಣ್ಯಾತ್ಮಕವಾದ ಸುವರ್ಣಾತ್ಮಕವಾಗಿರ್ತಕ್ಕಂತಹ ಈ ಬ್ರಹ್ಮಾಂಡವನ್ನ ತನ್ನ ಉದರದಲ್ಲಿ ಧಾರಣೆ ಮಾಡಿರೋದ್ರಿಂದ ಭಗವಂತನಿಗೆ ಹಿರಣ್ಯಗರ್ಭ ಅಂತ ಕರೀತಾರೆ. ಈಗ ನೀವು ಮಿಸ್ಟೇಕ್ ಮಾಡ್ಕೊಬಿಟ್ರಿ. ಹಿರಣ್ಯಗರ್ಭ ಅಂದ್ರೆ ಬ್ರಹ್ಮ ಅಂತ ತಿಳ್ಕೊಂಡು ಅವನೊಬ್ಬನೇ ಪ್ರಳಯ ಕಾಲದಲ್ಲಿ ಇದ್ದಿದ್ದು ಅಂತ ಅರ್ಥ ತಿಳ್ಕೊಂಡ್ಬಿಟ್ರಿ. ತಪ್ಪು ಅಂತಾರೆ ಶ್ರೀಮದಾಚಾರ್ಯ. ಹಂಗ ಮಾಡಬೇಡ್ರಿ. ಹಿರಣ್ಯಗರ್ಭ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಆವಾಗ ಅವ್ರು ಕೇಳಿದ್ರು, ಹಿರಣ್ಯಗರ್ಭ ಅಂತ ಬ್ರಹ್ಮದೇವರಿಗೂ ಪ್ರಸಿದ್ಧ ಆಗಿದೆಯಲ್ಲ, ಹಿರಣ್ಯಗರ್ಭ ಶಬ್ದ, ಹಿರಣ್ಯಗರ್ಭ ಸೂಕ್ತ ಅಂತಾನೆ ಒಂದು ಸೂಕ್ತ ಇದೆ. ಹಿರಣ್ಯಗರ್ಭ ಸೂಕ್ತ ಅಂತಾನೆ ಒಂದು ಸೂಕ್ತ ಇದೆ. ಆ ಹಿರಣ್ಯಗರ್ಭ ಸೂಕ್ತದಲ್ಲಿ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅನ್ನತ್ತದು. ಅಲ್ಲಿ ಬ್ರಹ್ಮದೇವರು ಅಂತನೂ ಹೆಸರು ಇದೆಯಲ್ಲ ಹಿರಣ್ಯಗರ್ಭ ಅಂದ್ರೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಹಿರಣ್ಯಗರ್ಭ ಶಬ್ದಕ್ಕೆ ಬ್ರಹ್ಮ ಅಂತ ಹೆಸರು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಿರಣ್ಯಗರ್ಭ ಶಬ್ದ ಬ್ರಹ್ಮದೇವರನ್ನು ಹೇಳುತ್ತೆ. ಆದರೆ ಒಂದು ಶಬ್ದಕ್ಕೆ ಒಂದು ವಸ್ತುವಿನಲ್ಲಿ ಹೋಗಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕು ಅಂತಾರೆ ನಮ್ಮಲ್ಲಿ. ಇದಕ್ಕೆ ಪ್ರವೃತ್ತಿ ನಿಮಿತ್ತ ಅಂತ ಕರೀತಾರೆ. ಅಂದ್ರೆ ಈಗ ಒಂದು ಶಬ್ದ ಇದೆ. ಆ ಶಬ್ದ ಯಾವುದೋ ಒಂದು ವಸ್ತುವನ್ನ ಹೇಳಬೇಕು. ಆ ಶಬ್ದ ಒಂದು ವಸ್ತುವನ್ನ ಹೇಳಬೇಕಾದ್ರೆ ಆ ವಸ್ತುವಿನಲ್ಲಿ ಏನೋ ಒಂದು ಗುಣ ಇರಬೇಕು. ಆ ಶಬ್ದದಿಂದ ಹೇಳಲ್ಪಟ್ಟ ಒಂದು ಗುಣ ಆ ವಸ್ತುವಿನಲ್ಲಿ ಇದ್ರೆ ಆ ಶಬ್ದ ಅದನ್ನು ಹೇಳ್ತಾ ಇದೆ ಅಂತ ನಮ್ಮಲ್ಲಿ ರೂಲ್ಸ್. ಇದಕ್ಕೆ ಪ್ರವೃತ್ತಿ ನಿಮಿತ್ತ ಅಂತ ಕರೀತಾರೆ. ಈಗ ಚಂದ್ರ ಅಂತ ಒಂದು ಶಬ್ದ. ಈಗ ಚಂದ್ರ ಅನ್ನೋ ಒಂದು ಶಬ್ದ, ಅದು ಶಬ್ದ, ಅದು ಚಂದ್ರ ಅನ್ನೋದು ಒಂದು ಶಬ್ದ. ಯಾರು ಬೇಕಾನ ಹೇಳ್ಬೋದು ಅದನ್ನ. ಆ ಚಂದ್ರ ಅನ್ನೋ ಒಂದು ಶಬ್ದ ಯಾವ ವಸ್ತುವನ್ನ ಹೇಳುತ್ತೆ? ಈಗ ಇದನ್ನ ಹೇಳಲ್ಲ. ಚಂದ್ರ ಅಂತ ನಾನು ಇದನ್ನ ತೋರಿಸಿ ಚಂದ್ರ ಅಂತ ಹೇಳಕ್ಕಾಗಲ್ಲ. 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 ಆ ಚಂದ್ರ ಅನ್ನೋ ಶಬ್ದ ಒಂದು ಪದಾರ್ಥವನ್ನ, ಒಂದು ವಸ್ತುವನ್ನ ಹೇಳುತ್ತಾ ಇದೆ. ಅದೇ ವಸ್ತುವನ್ನ ಹೇಳಕ್ಕೆ ಕಾರಣ ಏನು? ಇದನ್ನ ಯಾಕೆ ಹೇಳ್ತಾ ಇಲ್ಲ? ಇದನ್ನ ಯಾಕೆ ಹೇಳ್ತಾ ಇಲ್ಲ ಚಂದ್ರ ಶಬ್ದ? ಇವಾಗ ಇದನ್ನ ಯಾಕೆ ಹೇಳ್ತಾ ಇಲ್ಲ ಚಂದ್ರ ಶಬ್ದ ಅಂದ್ರೆ, ಆ ಚಂದ್ರ ಅನ್ನೋ ಶಬ್ದ ಆ ವಸ್ತುವನ್ನ ಹೇಳಕ್ಕೆ ಏನು ಒಂದು ಕಾರಣ ಇದೆ, ಅದು ಇದರಲ್ಲಿಲ್ಲ ಅಂತ ನೋಡಿ. ಅಂದ್ರೆ ಒಂದು ಶಬ್ದ ಒಂದು ವಸ್ತುವನ್ನ ಹೇಳಬೇಕಾದ್ರೆ ಅದಕ್ಕೊಂದು ರೀಸನ್ ಇರಬೇಕು.
ಆ ಕಾರಣ ಇದರಲ್ಲಿ ಇಲ್ಲದೇ ಇರೋದ್ರಿಂದ ಇದನ್ನ ಚಂದ್ರ ಅಂತ ಹೇಳಕ್ ಬರಲ್ಲ. ಯಾವ ವಸ್ತುವನ್ನ ಚಂದ್ರ ಅಂತ ಹೇಳಬೇಕು ಅಂದ್ರೆ ಆಹ್ಲಾದಕರವಾದ ವಸ್ತು ಅಂತ ಅರ್ಥ. ಚಂದ್ರ ಅಂದ್ರೆ ಚಂದ್ರ ಅನ್ನೋ ಶಬ್ದ ಒಂದು ವಸ್ತುವನ್ನ ಹೇಳಬೇಕಾದರೆ ಆ ವಸ್ತು ನಮ್ಮ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಬೇಕು. ಮನಸ್ಸಿಗೆ ಸಂತೋಷ, ಆಹ್ಲಾದ, ಸಂತೋಷ ಉಂಟು ಮಾಡಬೇಕು ಆ ಮನಸ್ಸಿಗೆ. ಅದು ಅಂತ ವಸ್ತುವನ್ನ ಚಂದ್ರ ಅನ್ನೋ ಶಬ್ದದಿಂದ ಕರೀರಿ ಅಂತ ರೂಲ್ಸು ನಮ್ಮಲ್ಲಿ. ಅದಕ್ಕೆ ಈ ಚಂದ್ರನ ನೋಡಿದಾಗ ಮನಸ್ಸು ಸಂತೋಷ ಆಗತ್ತೆ, ಆದ್ದರಿಂದ ಅವನನ್ನು ಚಂದ್ರ ಅಂತ ಕರೀತಾರೆ. ಈಗ ನೋಡ್ರಿ, ಮಗು ತುಂಬಾ ಅಳ್ತಾ ಇರುತ್ತೆ, ಏನು ಮಾಡಿದ್ರು ಸಮಾಧಾನ ಆಗಿಲ್ಲ, ಆಚೆ ಕಡೆ ಒಂದು ಚಂದ್ರನ್ ತೋರಿಸ್ತಾರೆ. ಆ ಚಂದ್ರ ಆ ಮನಸ್ಸಿಗೆ ಸಂತೋಷ ಕೊಡ್ತಾನೆ, ಆ ಕೂಸಿನ ಮನಸ್ಸಿಗೆ. ಅದರ ಮನಸ್ಸಿಗೆ ಆ ಶೀತಲ ಕಿರಣಗಳು, ಆ ಚಂದ್ರನಿಂದ ಶೀತಲ ಕಿರಣಗಳು ಬರ್ತಾ ಇರುತ್ತೆ. ಆ ಕೂಸಿನ ಮನಸ್ಸಿಗೆ ಆಹ್ಲಾದ ಉಂಟಾಗತ್ತೆ. ಮನಸ್ಸಿಗೆ ಸಂತೋಷ ಉಂಟಾದಾಗ ಆ ಹಿಂದಿನ ಕೋಪವನ್ನ, ಉಗ್ರತೆಯನ್ನ ಬಿಟ್ಟುಬಿಡುತ್ತೆ. ಮಗು ನಗನಗುತ್ತಾ ಇರುತ್ತೆ, ನಕ್ಬಿಡುತ್ತೆ ಚಂದ್ರನ್ನ ನೋಡಿ. ಯಾಕೆ? ಅದು ನಗುವುದು ಮನಸ್ಸಿನ ಶಾಂತತೆಯ, ಆಹ್ಲಾದದ ಸಂತೋಷ. ಕಣ್ಣು ಅರಳಿಸಿ ನಗುತ್ತಾ ಆ ಕೋಪದ ಮುಖವನ್ನ ಬಿಟ್ಟು ನಗನಗುತ್ತಾ ಇರುತ್ತೆ. ಅದು ನಗನಗೋದು ಒಳಗಡೆ ಇರೋ ಆಹ್ಲಾದಕರ. ಅವನು ಮನಸ್ಸಿಗೆ ಆಹ್ಲಾದವನ್ನ ಉಂಟು ಮಾಡೋದ್ರಿಂದ ಅವನಿಗೆ ಚಂದ್ರ ಅಂತ ಕರೀತಾರೆ. ಆದ್ದರಿಂದ ಅವನಲ್ಲಿ ಹೋಗುತ್ತೆ. ಅಂದ್ರೆ ಆ ಗುಣ ಅವನಲ್ಲಿದೆ, ಆ ವಸ್ತುವಿನಲ್ಲಿ ಇದೆ, ಬೇರೆ ಇದರಲ್ಲಿ ಇಲ್ಲ. ಅದಕ್ಕೆ ಅದನ್ನು ಚಂದ್ರ ಅಂತ ಕರೆಯಲ್ಲ. ಹಾಗೆ ಹಿರಣ್ಯಗರ್ಭ ಅನ್ನೋ ಒಂದು ಶಬ್ದ ಒಂದು ವಸ್ತುವನ್ನ ಹೇಳಬೇಕಾದ್ರೆ ಅದರಲ್ಲಿ ಇರ್ತಕ್ಕಂತಹ ಒಂದು ಕ್ವಾಲಿಟಿ ಇರಬೇಕು ಅದರಲ್ಲಿ. ಈಗ ಭಗವಂತ ಹಿರಣ್ಯಗರ್ಭ ಆಗ್ತಾನೆ, ಯಾಕೆ ನಾನು ಈಗಾಗಲೇ ಹೇಳಿದೆ, ಇಡೀ ಜಗತ್ತನ್ನ ತನ್ನ ಉದರದಲ್ಲಿ ಇಟ್ಕೊಂಡಿರ್ತಾನೆ. ಹಿರಣ್ಯಾತ್ಮಕವಾಗಿರ್ತಕ್ಕಂತಹ ಈ ಬ್ರಹ್ಮಾಂಡ ಯಾರ ಗರ್ಭದಲ್ಲಿ ಇದೆಯೋ ಅವನು ಹಿರಣ್ಯಗರ್ಭ. ಅಥವಾ ಹಿರಣ್ಯದಂತೆ ಇರ್ತಕ್ಕಂತಹ ಗರ್ಭ ಯಾರಿಗಿದೆಯೋ, ಅಂದ್ರೆ ಒಳಭಾಗ ದೇಹ ಯಾರಿಗಿದೆಯೋ ಅವನು ಹಿರಣ್ಯಗರ್ಭ. ನೋಡಿ, ಅದಕ್ಕೆ ಕಾರಣ ಇದೆ ಭಗವಂತನಲ್ಲಿ. ಆದ್ದರಿಂದ ಹಿರಣ್ಯಗರ್ಭ ಶಬ್ದ ಭಗವಂತನನ್ನ ಹೇಳುತ್ತೆ. ವಿಷ್ಣು ಸಹಸ್ರನಾಮ ಹೇಳುತ್ತಾ ಇದೆ, ಅವನ 1000 ಹೆಸರುಗಳಲ್ಲಿ ಒಂದು ಹಿರಣ್ಯಗರ್ಭ. ಅದಕ್ಕೆ ವ್ಯಾಖ್ಯಾನ ಬರೀತಾರೆ, ಭಗವಂತನಿಗೆ ಯಾಕೆ ಹಿರಣ್ಯಗರ್ಭ ಅಂತ ಕರೀತಾರೆ ಅಂತ. ಆದ್ದರಿಂದ ಹಿರಣ್ಯಗರ್ಭ ಸಮವರ್ತತಾಗ್ರೆ ಅಂತ ವೇದದಲ್ಲಿ ಇದ್ರೆ ಅಲ್ಲಿ ಹಿರಣ್ಯ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಇರೋದ್ರಿಂದ ನಾರಾಯಣನೇ ಪ್ರಳಯ ಕಾಲದಲ್ಲಿ ಇದ್ದಿದ್ದು, ನಾರಾಯಣನೇ ಸೃಷ್ಟಿ ಕಾಲದಲ್ಲಿ ಇದ್ದಿದ್ದು. ಇಲ್ಲ, ನಾವು ಹಿರಣ್ಯಗರ್ಭಕ್ಕೆ ಲೋಕ ಪ್ರಸಿದ್ಧಿಯನ್ನು ತಗೋತೀವಿ. ಲೋಕದಲ್ಲಿ ಹಿರಣ್ಯಗರ್ಭ ಅಂದ್ರೆ ಬ್ರಹ್ಮದೇವರು ಅಂತ ಪ್ರಸಿದ್ಧ ಆಗಿರೋದು. ಪ್ರಸಿದ್ಧ ಅರ್ಥವನ್ನ ಬಿಡಬಾರ್ದು. ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥವನ್ನ ಬಿಟ್ಟು ಹೊಸ ಅರ್ಥವನ್ನ ಮಾಡಬೇಕಾದ್ರೆ ಏನಾರ ಪ್ರಾಬ್ಲಮ್ ಇದ್ರೆ ಮಾತ್ರ ಆ ಅರ್ಥ ಬಿಟ್ಟು ಬೇರೆ ಅರ್ಥ ಮಾಡಬೇಕು ಅಂತ ನಮ್ಮಲ್ಲಿ ರೂಲ್ಸ್. ಆ ಅರ್ಥ ಮಾಡಿದ್ರೆ ತೊಂದರೆ ಆಗತ್ತೆ ಅಂತ ಬಂದಾಗ ಆ ಅರ್ಥ ತೆಗೆದುಬಿಟ್ಟು ಬೇರೆ ಅರ್ಥ ಮಾಡ್ತೀವಿ ನಾವು. ಹಿರಣ್ಯಗರ್ಭ ಅಂತ ಇದ್ರಿ ಬ್ರಹ್ಮ ಅಂತ ತಗೊಂಡ್ರೆ ತೊಂದರೆ ಏನು? ಹಿರಣ್ಯಗರ್ಭ ಸೃಷ್ಟಿಗೆ ಮುಂಚೆ ಇದ್ದ ಅಂತ ಭೇದ ಇದೆ. ಹಿರಣ್ಯಗರ್ಭ ಅಂದ್ರೆ ಯಾರು ಅಂತ ಪ್ರಶ್ನೆ. ಬ್ರಹ್ಮದೇವರು ಅಂತ ನಾವು ಹೇಳ್ತೀವಿ. ಈಗ ಬ್ರಹ್ಮದೇವರು ಸೃಷ್ಟಿಗೆ ಮುಂಚೆ ಇದ್ರು, ಜಗತ್ತು ಸೃಷ್ಟಿಯಾಗಕ್ಕಿಂತ ಮುಂಚೆ ಬ್ರಹ್ಮದೇವರಿದ್ರು ಅಂತ ತಗೊಂಡ್ರೆ ಏನ್ ತೊಂದರೆ ಏನು? ವಾಟ್ ಇಸ್ ದಿ ಪ್ರಾಬ್ಲಮ್ ಅಂತ ಕೇಳಿದ ಅವನು. ಏನಾರ ಪ್ರಾಬ್ಲಮ್ ಇದ್ರೆ ಅವ್ನು ಬಿಟ್ಬಿಟ್ಟು ವಿಷ್ಣುನ್ ತಗೋಣ. ಈಗ ವಿಷ್ಣುನು ಹಿರಣ್ಯಗರ್ಭ, ಬ್ರಹ್ಮನು ಹಿರಣ್ಯಗರ್ಭ. ಒಬ್ಬ ಪ್ರಸಿದ್ಧಿಯಿಂದ ಹಿರಣ್ಯಗರ್ಭ, ಒಬ್ಬ ಪ್ರವೃತ್ತಿ ನಿಮಿತ್ತದಿಂದ ಹಿರಣ್ಯಗರ್ಭ. ಈಗ ಯಾರನ್ನು ತಗೋಬೇಕು? ಬ್ರಹ್ಮನ್ನ ತಗೋ ಅಂತ ಅವರು, ಇಲ್ಲ ವಿಷ್ಣುವನ್ನ ತಗೋಬೇಕು ಅಂತ ನಾವು. ಅವ್ನು ಕೇಳ್ದ, ಬ್ರಹ್ಮನ್ ತಗೊಂಡ್ರೆ ಪ್ರಾಬ್ಲಮ್ ಏನು ನಿಮಗೆ? ಯಾಕೆ ಅವನನ್ನ ಬಿಟ್ಟು ವಿಷ್ಣು ತಗೋತಾ ಇದ್ದೀರಾ? ಒಬ್ಬನ್ ಬಿಟ್ಟು ಅವನನ್ನು ತಗೋಬೇಕಾದ್ರೆ ಅವ್ನಿಗೇನೋ ಪ್ರಾಬ್ಲಮ್ ಇರಬೇಕು. ಈ ಪದಾರ್ಥ ಬಿಟ್ಟು ಇದು ಕೊಡಪ್ಪ ಅಂತ ಹೇಳ್ತೀರಾ. ಈಗ ಅಂಗಡಿಗೆ ಹೋಗ್ತೀರಾ, ಏನೋ ಒಂದು ಸಾಮಾನು ಕೊಡ್ತಾನೆ, ಅದ್ ನೋಡ್ತೀರಾ, ಹಿಂಗೆ ಇದು ಬೇಡ ಬೇರೆ ಕೊಡು ಹೋಗ್ತೀರಾ. ಅವ್ನು ಕೇಳ್ತಾನೆ, ಏನಾಗಿದೆ ಇದು ಅಂತ. ನಾವು ಏನಾಗಿದೆ ನೋಡಪ್ಪ, ಇದೇನೋ ಸ್ಕ್ರಾಚ್ ಆಗಿದೆ, ಇದೇನೋ ಮಂಕ್ ಆಗಿದೆ, ಮಸ್ಕಾಗಿದೆ, ಇದು ಬೇಡ.
ಏನೋ ಕಾರಣ ಹೇಳ್ತೀರಾ, ಆಯ್ತು ಇದು ತಗೊಂಡ್ರಿ, ಬೇರೆ ತಗೊಳ್ರಿ ಅಂತ. ಆ ಪದಾರ್ಥ ತ್ಯಾಗ ಮಾಡಕ್ಕೆ ನೀವೇನೋ ಒಂದು ದೋಷ ಹೇಳಿದ್ರಿ ನೀವು. ಹಂಗೆ ಹಿರಣ್ಯಗರ್ಭ ಶಬ್ದ ಬ್ರಹ್ಮದೇವರನ್ನ ಹೇಳ್ತಾ ಇದ್ರೂ ಕೂಡ ಅದನ್ನ ಬಿಟ್ಟು ವಿಷ್ಣುವನ್ನ ತಗೊಳ್ಳೋದಿಕ್ಕೆ ಕಾರಣ ಏನು ಅಂತ ಕೇಳ್ದ ಅವನು. ಏನ್ ತೊಂದರೆ ಏನು ಅಂದ್ರೆ, ಆಗ ಆಚಾರ್ಯ ಹೇಳ್ತಾರೆ, ನೀವು ಹಿರಣ್ಯಗರ್ಭಕ್ಕೆ ವಿಷ್ಣು ಅಂತ ತಗೊಂಡ್ಬಿಟ್ರೆ ಆವಾಗ ವಿಷ್ಣು ಹಿರಣ್ಯಗರ್ಭ ಶಬ್ದಕ್ಕೆ ಬ್ರಹ್ಮ ಅಂತ ನೀವೇನಾದ್ರೂ ತಗೊಂಡ್ಬಿಟ್ರೆ ಆವಾಗ ಹಿರಣ್ಯಗರ್ಭ ಸಮವರ್ತತಾಗ್ರೆ ಅಂದ್ರೆ ಸೃಷ್ಟಿಗೆ ಮುಂಚೆ ಬ್ರಹ್ಮ ಇದ್ದ ಅಂತ ಆಗುತ್ತೆ. ಚತುರ್ಮುಖ ಬ್ರಹ್ಮದೇವರು ಇದ್ರು, ಅವರೊಬ್ಬರೇ ಇದ್ದಿದ್ದು, ಇನ್ಯಾರ ಹೆಸರು ಹೇಳಿಲ್ಲ ಅಲ್ಲಿ. ಆವಾಗ ಏನಾಗತ್ತೆ, ಇರ್ಲಿ ಬಿಡ್ರಿ ಇರ್ಲಿ ಬಿಡ್ರಿ, ಏನ್ ಇವಾಗ ಬ್ರಹ್ಮದೇವರು ಸೃಷ್ಟಿ, ಜಗತ್ತು ಸೃಷ್ಟಿ ಆಗಕ್ಕಿಂತ ಮುಂಚೆ ಬ್ರಹ್ಮದೇವರು ಇದ್ರು, ಅವ್ರು ಈ ಜಗತ್ತನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ರಿ, ಏನ್ ಗಂಟು ಖರ್ಚಾಗೋದೇನ್ ನಿಮ್ಗೆ ಅಂತ ಹೇಳಿದ್ರೆ ಆಗ ಆಚಾರ್ಯ ಹೇಳುತ್ತಾರೆ, ನಾರಾಯಣ ಏವ ಇದಮಗ್ರೇ ಆಸೀತ್ ಅಂತ ಒಂದು ವೇದ ಇದೆ. ಈಗೇನ್ ಮಾಡ್ತೇವೆ ಹೇಳಿ, ಈಗ ಇನ್ನೊಂದು ವೇದ ನಾನು ಹೇಳ್ತೀನಿ. ಸೃಷ್ಟಿಗೆ ಮುಂಚೆ ಯಾರಿದ್ರು, ಸೃಷ್ಟಿಗೆ ಮುಂಚೆ ಯಾರಿದ್ರು ಅಂದ್ರೆ ನಾರಾಯಣ ಏವ ಇದಮಗ್ರ ಆಸೀತ್. ಸ್ಪಷ್ಟವಾಗಿ ವೇದ ಹೇಳ್ತಾ ಇದೆ ನಾರಾಯಣ ಇದ್ದ ಅಂತ. ಈಗ ಒಂದ್ ಕಡೆ ವೇದ ನಾರಾಯಣ ಇದ್ದ ಅಂತ ಹೇಳ್ಬಿಟ್ಟು, ಇನ್ನೊಂದ್ ಕಡೆ ಯಾರಿದ್ರು ಅಂದ್ರೆ ಹಿರಣ್ಯಗರ್ಭ ಇದ್ದ ಅಂತ ಹೇಳಿದ್ರೆ ಇದು ಹುಚ್ಚರಾಡೋ ಮಾತಾಗ್ಬಿಡುತ್ತೆ ವೇದ. ಒಂದೊಂದು ಹೊತ್ತಿಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ರೆ ನಿಮ್ಗೆ ತಲೆಗೆಲೆ ಸರಿ ಇದೆಯೋ ಇಲ್ವೋ. ಪುರಾಣಕ್ಕೆ ಹೋಗ್ತಾ ಇದ್ದೀನಿ, ಏನ್ ತಿಂಡಿ ಮಾಡಿಡ್ಲಿ ಅಂತ ಕೇಳ್ತಾಳೆ ಅವಳು, ಹೆಣ್ಣು ಮಗಳು. ಅವರು ಏನೋ ಒಂದು ತಿಂಡಿ ಮಾಡಿಡು, ರೊಟ್ಟಿ ಮಾಡಿಡು, ನಾ ಬರೋ ಅಷ್ಟೊತ್ತಿಗೆ ಅಂತ ಹೇಳಿರ್ತಾರೆ. ಅವು ಮಾಡಿಟ್ಟಿರ್ತಾಳೆ. ಇವು ಹೋಗ್ಬಿಟ್ಟು ಉಪ್ಪಿಟ್ಟು ಮಾಡು ಅಂತ ಆಮೇಲೆ ಒಲೆ ಎಲ್ಲ ಆರಿಸಿ ತಣ್ಣಗೆ ಕೂತಿರ್ತಾಳೆ ಅಮ್ಮ. ಈಗ ಇಲ್ಲ ರೊಟ್ಟಿ ಬೇಡ, ಯಾರು ಹೇಳಿದ್ದು ರೊಟ್ಟಿ ಮಾಡು ಅಂತ, ಉಪ್ಪಿಟ್ಟು ಮಾಡು. ಅಲ್ರಿ ಪುರಾಣಕ್ಕೆ ಹೋಗುವಾಗ ನಾ ಕೇಳಿದೀನಿ ಏನ್ ಮಾಡ್ಲಿ ಅಂತ, ರೊಟ್ಟಿ ಮಾಡು ಅಂತ ಹೇಳಿದ್ರಿ, ನಾ ಮಾಡಿಟ್ಟಿದೀನಿ, ಈಗ ಬಂದು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರೆ ಒಂದೊಂದೊತ್ತಿಗೆ ಒಂದೊಂದು ಹೇಳ್ತಿರಲ್ರಿ ಅಂತ ಕೋಪ ಬರುತ್ತೋ ಇಲ್ವೋ? ನೀವೇ ಹೇಳ್ಬಿಟ್ಟು ಹೋದ್ರಿ, ನಾ ಕೇಳಿದೀನಿ ನೋಡಿ. ಹಂಗೆ ವೇದ ಒಂದು ಕಡೆ ನಾರಾಯಣ ಇದ್ದ ಸೃಷ್ಟಿಗೆ ಮುಂಚೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಕಡೆ ಹಿರಣ್ಯಗರ್ಭ ಇದ್ದ ಅಂತ ಒಂದು ವೇಳೆ ವೇದ ಹೇಳಿದ್ರೆ ಅದನ್ನ ವೇದ ಅಂತ ಯಾರು ಕರೀತಾರೆ? ಅದು ಪ್ರಮಾಣ ಅಂತ ಯಾರು ಕರೀತಾರೆ? ಹುಚ್ಚನ ಮಾತು ಆಗ್ಬಿಡುತ್ತದು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಈ ಹಿರಣ್ಯಗರ್ಭ ಶಬ್ದವನ್ನ ನಾರಾಯಣ ಅಂತ ಅರ್ಥ ಮಾಡ್ಬಿಡ್ಬೇಕಾವಾಗ ವೇದ ಒಂದೊಂದ್ ಕಡೆ ಒಂದೊಂದು ಹೇಳ್ತಾ ಇದೆಯಪ್ಪ. ಭಗವಂತನ ಹೆಸರುಗಳನ್ನ ಹೇಳೋವಾಗ್ಲೇನೆ ಒಂದೊಂದು ಹೆಸರು ತಗೊಂಡು ಒಂದೊಂದ್ ಕಡೆ ಹೇಳ್ತಾ ಇದೆ. ಇದು ಸುಲಭ. ಈಗ ನಾರಾಯಣ ಶಬ್ದ ಚತುರ್ಮುಖ ಬ್ರಹ್ಮದೇವರು ಕೂಡ್ಸಕ್ಕಾಗಲ್ಲ, ಆದ್ರೆ ಹಿರಣ್ಯಗರ್ಭ ಶಬ್ದ ನಾರಾಯಣನ್ ಕೂಡಿಸ್ಬೋದು. ವೇದಕ್ಕೆ ಖುಷಿ, ಭಗವಂತನ ಅನೇಕ ಹೆಸರುಗಳನ್ನ ಒಂದೊಂದ್ ಕಡೆ ಒಂದೊಂದು ಹೇಳೋಣ. 25 ಸೀರೆ ಇಟ್ಕೊಂಡಿರೋರು ಒಂದೊಂದ್ ಕಡೆ ಹೋದಾಗ ಒಂದೊಂದು ಉಟ್ಕೊಂಡು ಹೋಗ್ತಾರೆ. ನಮ್ಗೆ ಸಂತೋಷ ರೀ, ಅದು ನಮ್ ವೈಭವ. ಅದನ್ನ ನೋಡಿ ನೀವು ಹೊಟ್ಟೆ ಉಟ್ಕೊಂಡ್ರೆ ಹೆಂಗೆ, ಅಥವಾ ಬೇರೆ ಅನ್ಕೊಂಡ್ಬಿಡದ? ಸೀರೆ ಬೇರೆ ಉಟ್ಕೊಂಡ್ ಬಂದಿದ್ದಾರೆ ಅಂತ ಮಾತ್ರಕ್ಕೆ ನೀವು ಬೇರೆನೇ ನೀವು ಅಂತ, ನೀವಲ್ಲ ನಮ್ಮ ಹೆಂಡತಿ ಅಲ್ಲ ಬೇರೆ ಅಂದ್ಬಿಟ್ರೆ, ಹೆಸರು ಬೇರೆ ಕೊಟ್ಟ ಮಾತ್ರಕ್ಕೆ ವ್ಯಕ್ತಿ ಬೇರೆ ಆಗೋದಿಲ್ಲ. ವೇದ ಹೇಳ್ತಾ ಇದೆ ಅಲ್ಲಿ ನಾರಾಯಣ ಅಂತು ವೇದ. ಇನ್ನೊಂದ್ ಕಡೆ ಅವನನ್ನೇ ಹಿರಣ್ಯಗರ್ಭ ಅಂತ ಕರೀತು. ಅವನಲ್ಲಿರೋ ಕ್ವಾಲಿಟಿನ ಎತ್ತಾಡ್ತಾ ಇದೆ ವೇದ. ಖುಷಿ ವೇದಕ್ಕೆ, ಹೊಗಳೋದು, ಭಗವಂತನನ್ನ ಹೊಗಳಕ್ಕೆ ಹೊರಟಿರೋದು ವೇದ. ಸರ್ವೇ ವೇದ ಯತ್ಪದಮಾಮನಂತಿ ವೇದೈಶ್ಚ ಸರ್ವೈರಹಮೇವ ವೇದ್ಯಃ. ವೇದಗಳು ಹೊರಟಿರೋದೇ ಭಗವಂತನನ್ನ ಹೊಗಳೋದಿಕ್ಕೆ. ಸಂತೋಷದಿಂದ ಹೊಗಳ್ತಾ ಇದೆ ಭಗವಂತನಿಗೆ, ನೀನಿಂತವನು 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 ಅಂತ ಒಂದೊಂದ್ ಕಡೆ ಒಂದೊಂದು ಹೆಸರಿಂದ ಹೊಗಳ್ತು. ಆದ್ದರಿಂದ ಹಿರಣ್ಯಗರ್ಭ ಅಂತ ನೀವೇನಾದರೂ ಬ್ರಹ್ಮದೇವರ ಪರವಾಗಿ ಅರ್ಥ ಮಾಡಿದ್ರೆ ನಾರಾಯಣ ಏವ ಇದಮಗ್ರಾಸೀತ್ ಅಂತ ವೇದ ಇನ್ನೊಂದಿದೆ, ಅದಕ್ಕೆ ತೊಂದರೆ ಬರುತ್ತಾವಲ್ಲ. ಅಲ್ಲಿ ನಾರಾಯಣ ಮೊದಲಿದ್ದ ಅಂತ ಹೇಳ್ತಾ ಇದೆ. ಈಗ ನೀವು ಬ್ರಹ್ಮ ಮೊದಲಿದ್ದ ಅಂತ ಹೇಳಿದ್ರೆ ಆ ವೇದದಿಂದ ವಿರೋಧ ಬರುತ್ತೆ. ಆಗ ಅವನು ಹೇಳ್ದ ನಾರಾಯಣ ಶಬ್ದವನ್ನೇ ಬ್ರಹ್ಮ ಪರವಾಗಿ ಅರ್ಥ ಮಾಡ್ಬೋಣ. ಅವಾಗ
ಹಿರಣ್ಯಗರ್ಭ ಅಂದ್ರೆ ಬ್ರಹ್ಮದೇವರು ಅಂತ ಇಟ್ಕೊಂಡ್ಬಿಟ್ಟು ನಾರಾಯಣ ಶಬ್ದವನ್ನು ಬ್ರಹ್ಮ ಅಂತ ಅರ್ಥ ಮಾಡ್ಬೋದು. ನಾವು ಎರಡು ಸರಿ ಹೋಗುತ್ತಲ್ಲ ಅಂದ್ರೆ ನಾರಾಯಣ ಶಬ್ದ ಬ್ರಹ್ಮದೇವರಲ್ಲಿ ಹೋಗಲ್ಲ. ಅದು ನಾರಾಯಣ ಶಬ್ದ ನಾರಾಯಣನನ್ನ ಬಿಟ್ಟು ಇನ್ನೊಬ್ರಲ್ಲಿ ಹೋಗಲ್ಲ. ಏನ್ ಮಾಡ್ತೀಯ ಅವಾಗ? ಇಲ್ಲ ಕಷ್ಟಪಟ್ಟು ಹೆಂಗೋ ಹೋಗಿಸ್ತೀನಿ ನಾನು ಅಂತ ಹೇಳಿದ್ರೆ ಮುಂದೇನ್ ಹೇಳ್ತಾ ಇದೆ ವೇದ ಅಂದ್ರೆ ನ ಬ್ರಹ್ಮ ಅನ್ನತ್ತದು. ವೇದ ಇಷ್ಟೇ ಇದೆಯಾ? ನಾರಾಯಣ ಏವ ಇದಮಗ್ರ ಆಸೀತ್ ಅಂತ ಅಷ್ಟೇ ಹೇಳಿ ನಿಲ್ಸಿದ್ರೆ ನಾರಾಯಣ ಶಬ್ದ ಹೆಂಗೋ ಬ್ರಹ್ಮದೇವರಲ್ಲೂ ಕಷ್ಟಪಟ್ಟು ತೋರಿಸ್ಬಿಟ್ಟು ನಾರಾಯಣ ಶಬ್ದಕ್ಕೆ ಬ್ರಹ್ಮದೇವರು ಅಂತಾನೆ ಅರ್ಥ ಅಂತ ಮಾಡ್ಬಿಡ್ಬೋದಾಗಿತ್ತು. ಆದ್ರೆ ವೇದ ಮುಂದೆ ಬ್ರಹ್ಮದೇವರು ಇರ್ಲಿಲ್ಲ ಅನ್ನತ್ತೆ. ನೀನು ಕಷ್ಟಪಟ್ಟು ನಾರಾಯಣ ಶಬ್ದವನ್ನ ಬ್ರಹ್ಮದೇವರಿಗೆ ಸಮನ್ವಯ ಮಾಡಿದ್ರೂ ಕೂಡ ಮುಂದೆ ವೇದ ನಿಂಗೇನ್ ಹೇಳ್ತಾ ಇದೆ? ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರು ಇರ್ಲಿಲ್ಲ ಅಂದ್ಬಿಡ್ತು. ಅವಾಗ ನೀ ಇಷ್ಟು ಕಷ್ಟಪಟ್ಟು ನಾರಾಯಣ ಶಬ್ದವನ್ನ ಬ್ರಹ್ಮದೇವರಿಗೆ ಸಮನ್ವಯ ಮಾಡಿದ್ರೂ ಕೂಡ ಏನು ಪ್ರಯೋಜನಕ್ಕೆ ಬರಲಿಲ್ಲ, ವೇಸ್ಟ್ ಆಗೋಯ್ತು. ಕಷ್ಟಪಟ್ಟು ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ನೋಡ್ರಿ ವ್ಯವಸ್ಥೆ ಮಾಡಿದೀನಿ ಅಂದ್ರೆ ಅವನು ಇರ್ಲೇ ಇಲ್ಲ ಬ್ರಹ್ಮದೇವರು ಅಂತಾರೆ. ಅಶನೋಪಿ ಲುಷನೆ ವ್ಯಾಧಿ ನಶಾಂತ ಅಂತ ಒಂದು ಸಂಸ್ಕೃತದಲ್ಲಿ ಗಾದೆ. ಬೆಳ್ಳುಳ್ಳಿ ತಿನ್ನಬಾರದು, ಸರ್ವದಾ ಸರ್ವತ್ರ ಸಾರ್ವಕಾಲಿಕ ನಿಷಿದ್ಧ ಪದಾರ್ಥ ಅದು ಲುಷನ. ಇವನಿಗೆ ಯಾವುದೋ ಒಂದು ಮಹಾ ಕೆಮ್ಮು ಬಂದ್ಬಿಟ್ಟು, ಯಾವುದೋ ಒಂದು ಕಾಯಿಲೆ ಬಂದ್ಬಿಟ್ಟು ಆಯುರ್ವೇದ ಡಾಕ್ಟರ್ ಹತ್ರ ಹೋದ. ನೀವು ಬೆಳ್ಳುಳ್ಳಿ ಅರ್ಕೊಂಡು ರಸ ಕುಡಿದ್ರೆ ಇದು ಕೆಮ್ಮು ಹೋಗುತ್ತೆ, ಏನು ಇಲ್ಲ ಅಂದ. ಅಲ್ಲರಿ ಅದು ನಿಷಿದ್ಧ ಪದಾರ್ಥ, ನಾವು ನೋಡ್ಲೇಬಾರ್ದು ಮುಟ್ಲೇಬಾರ್ದು, ನೀವು ಅದನ್ನು ತಗೊಂಡು ರಸ ಹಿಂಡಿ ಕುಡಿ ಅಂತ ಇದ್ದೀರಾ. ಇಲ್ಲ ಕುಡಿಯಲ್ಲ, ಕೆಮ್ಮು ಹೋಗಲ್ಲ ಅಂದ. ಹಾಗಾದ್ರೆ ಕೆಮ್ತಾ ಕೂತೀರಿ, ಪುರಾಣದಲ್ಲೂ ಕೆಮ್ತಾ ಕೂತೀರಿ, ಊಟ ಮಾಡೋವರು ಕೆಮ್ತಾ ಕೂತೀರಿ, ಸದಾ ಕೆಮ್ತಾ ಇರ್ಬೇಕು, ಕುಡಿದೆ ಇದ್ರೆ ಕೆಮ್ಮು ಹೋಗಲ್ಲ ಅಂದ. ಇವನು ಆಲೋಚನೆ ಮಾಡಬಾರ್ದು. 24 ಗಂಟೆನೂ ಕೆಮ್ತಾ ಇರೋದು, ATM ತರ ಕೆಮ್ತಾ ಇರೋದ್ರ ಬದಲು ಒಂದ್ಸಲ ಬೆಳ್ಳುಳ್ಳಿ ರಸ ಕುಡಿದ್ಬಿಟ್ಟು ಈ ಕೆಮ್ಮನ್ನ ವಾಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಂಚಗವ್ಯ ಇದನ್ನ ಕುಡಿದ್ರೆ ಆಯ್ತು ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿ ಯಾರಿಗೂ ಹೇಳ್ದಂಗೆ ರಾತ್ರಿ ಆದ್ಮೇಲೆ 1/4 kg ಬೆಳ್ಳುಳ್ಳಿ ತಗೊಂಡೋಗಿ ಹೆಂಡತಿಗೆ ಮಾತ್ರ ಹೇಳಿ, ಯಾರಿಗೂ ಹೇಳ್ಬೇಡ ಆಚಾರ ಬೆಳ್ಳುಳ್ಳಿ ತಿಂದಿಯಾರಿ ಅಂತ ಹೇಳಿ ಅರಸ್ಕೊಂಡು ಒಂದು ಲೋಟನೋ ಒಂದು ಚಮಚನೋ ಕುಡ್ದ. ಕೆಮ್ಮು ಹೋಗಲೇ ಇಲ್ಲ. ನೋಡಿ, ಅವನು ತಿರ್ಗಾ ನಾಳೆ ಬಂದಾಗ ಅದೇ ತರ ಓದ್ತಾ ಇರ್ತಾನೆ. ಅಲ್ಲಿಗೆ ಏನಾಯ್ತು? ಬೆಳ್ಳುಳ್ಳಿ ತಿಂದಿದ್ದು ಅಷ್ಟೇ ಬಂತು, ಅವನಿಗೆ ಭ್ರಷ್ಟ ಆಗಿದ್ದು ಅಷ್ಟೇ ಬಂತು ಹೊರತು ಕೆಮ್ಮು. ಅಶನೋಪಿ ಲುಷನೆ ವ್ಯಾಧಿ ನಶಾಂತ ಅಂತ ಒಂದು ಗಾದೆ ಮಾಡ್ಬಿಟ್ರು ಅವರು. ಬೆಳ್ಳುಳ್ಳಿ ತಿಂದ್ರು ಕೆಮ್ಮು ಹೋಗ್ಲಿಲ್ಲ ಅಂತ ಅರ್ಥ. ಅದಕ್ಕೆ ನೋಡಿ, ಎರಡೂ ಹೋಯ್ತು, ಕೆಮ್ಮು ಹೋಗ್ಲಿಲ್ಲ, ಅಬದ್ಧ ನಿಷಿದ್ಧ ಪದಾರ್ಥ ತಿಂದಿದ ಪಾಪನೂ ಬಂತು. ಹೋಗ್ಲಿ, ಪಾಪ ಬಂದ್ರೆ ಪರಿಹಾರ ಮಾಡ್ಕೊಂಬೋಣ, ಕೆಮ್ಮು ಹೋಯ್ತಾ ಅಂದ್ರೆ ಕೆಮ್ಮು ಹೋಗ್ಲಿಲ್ಲ, ಸುಮ್ಮನೆ ಇದ್ದಿದ್ರೆ ಇದಾನ ಉಳ್ಕೋತಾ ಇತ್ತು. ಹಂಗೆ ಕಷ್ಟಪಟ್ಟು ನಾರಾಯಣ ಶಬ್ದವನ್ನ ಬ್ರಹ್ಮದೇವರಿಗೆ ನೀವು ಅಡ್ಜಸ್ಟ್ ಮಾಡಿದ್ರೂ ಕೂಡ ಮುಂದೆ ವೇದ ಹೇಳ್ತಾ ಇದೆ ಪ್ರಳಯ ಕಾಲದಲ್ಲಿ ಬ್ರಹ್ಮ ಇರಲಿಲ್ಲ ಅಂತ. ಈಗೇನ್ ಮಾಡ್ತೀರಾ? ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ರೂ ಕೂಡ ಬ್ರಹ್ಮ ಇರ್ಲಿಲ್ಲ ಅಂದ್ಬಿಡ್ತು ವೇದ. ಅದಕ್ಕೆ ಹಿಂಗೆಲ್ಲ ಕಷ್ಟಪಡಬೇಡ. ಹಿರಣ್ಯಗರ್ಭ ಶಬ್ದ ನಾರಾಯಣ ಪರವಾಗಿ ಅರ್ಥ ಮಾಡ್ಬಿಡು. ಹಿರಣ್ಯಗರ್ಭ ಅಂದ್ರೆ ಪರಮಾತ್ಮ ಅಂತ ನೀನೇನ್ ಕಷ್ಟಪಡ್ಬೇಕಾಗಿಲ್ಲ. ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ, ನೀನ್ ಯಾರು ಕೇಳೋದೂ ಇಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಹಿರಣ್ಯಗರ್ಭ ಶಬ್ದ ಭಗವಂತನಿಗೆ ಇರೋದ್ರಿಂದ ಕಣ್ಣು ಮುಚ್ಕೊಂಡು ಹೇಳ್ಬೋದು ಹಿರಣ್ಯ ಶಬ್ದ ನಾರಾಯಣನನ್ನು ಹೇಳುತ್ತೆ ಅಂತ. ಅವಾಗ ಹಿರಣ್ಯಗರ್ಭ ಶಬ್ದ ನಾರಾಯಣ ಅಂದಮೇಲೆ ನಾರಾಯಣ ಸೃಷ್ಟಿಗೆ ಪ್ರಾರಂಭದಲ್ಲಿದ್ದ ಅಂತ ಅರ್ಥ. ಇಲ್ಲೂ ನಾರಾಯಣ ಸೃಷ್ಟಿಗೆ ಪ್ರಾರಂಭದಲ್ಲಿದ್ದಾನೆ ಅಂತ ಹೇಳ್ತಾ ಇದೆ. ನಿಮ್ಗೆ ಎರಡೂ ಟ್ಯಾಲಿ ಆಗ್ಬಿಡತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹಿಂಗೆ ಸಾಲ್ವ್ ಮಾಡಬೇಕು ಅಂತಾರೆ ಶ್ರೀಮದಾಚಾರ್ಯ. ಈಗ ನೋಡಿ ಅದಕ್ಕೆ ಸಮಂತತೋಪಿ ಕಲಯನ್, ಸಮಂತತಃ ಅಲ್ಲಿ ಶಬ್ದ ಇದೆ. ಸಮಂತತಃ ಅಂದ್ರೆ ಎಲ್ಲಾ ಕಡೆ ಹುಡುಕ ನೋಡಿದ್ರೂ ಕೂಡ, ಎಲ್ಲ ಕಡೆ ಅಂದ್ರೆ ಚೆನ್ನಾಗಿ ವಿಚಾರ ಮಾಡಿದಾಗ ಅಂತ ಅರ್ಥ. ಅಂದ್ರೆ ಎಲ್ಲ ಆಂಗಲ್ ಇಂದ ನೋಡಿದಾಗ. ಸಮಂತತಃ ಅಂದ್ರೆ ಸಂಸ್ಕೃತದಲ್ಲಿ ಸುತ್ತಲೂ ಅಂತ ಅರ್ಥ. ಸಮಂತತಃ ಅಂದ್ರೆ ಸುತ್ತಲೂ ಅಂತ ಅರ್ಥ. ಅಂದ್ರೆ ಎಲ್ಲಾ ರೀತಿಯಲ್ಲಿ ವಿಚಾರ ಮಾಡಿದಾಗ
ಈಗ ಏನೋ ಡಿಸಿಷನ್ ತಗೋಬೇಕಾದ್ರೆ ನೀವು ಸುಮ್ಮನೆ ಒಂದೇ ವಿಚಾರ ಮಾಡಿ ತಗೊಂಬಲ್ಲ, 10 ಕಡೆ ವಿಚಾರ ಮಾಡ್ತೀರಾ, 10 ಜನರನ್ನ ಕೇಳ್ತೀರಾ. ಒಂದು ದೊಡ್ಡದು ತಗೋಬೇಕಾದ್ರೆ ಈಗ ಸೈಟ್ ತಗೋಬೇಕು, ಸುಮ್ಮನೆ ಹೋಗಿ ಎಲ್ಲೋ ಒಂದ್ ಕಡೆ ಜಾಗ ಸಿಕ್ತು ಅಂತ ಅಡ್ವಾನ್ಸ್ ಕೊಟ್ಟು ಬುಕಿಂಗ್ ಮಾಡಿಸ್ಕೊಂಡ್ ಬಂದ್ಬಿಡಲ್ಲ. ಅದು ಏರಿಯಾ ಯಾವುದು, ಅದೇನ್ ಡೆವಲಪ್ ಆಗಿದೆಯೋ ಇಲ್ವೋ, ಅಥವಾ ನಮ್ಮವ್ರು ಯಾರಾದ್ರೂ ಇದಾರೋ ಇಲ್ವೋ, ಅಲ್ಲಿ ರಾಯಲ್ ಮಠ ಇದೆಯಾ, ಮಾತೃ ಸಂಘ ಇದೆಯಾ, ನೀರ್ ಬರುತ್ತಾ, ಲೈಟ್ ಬಂದಿದ್ಯಾ, ರಸ್ತೆ ಇದೆಯಾ, 28 ಕೇಳ್ತಾರೆ. ಅಥವಾ ಡಾಕ್ಯುಮೆಂಟ್ ಸರಿಯಾಗಿದೆಯಾ, ಅದು ನಿಜವಾದ ಓನರ್ ಅವನು, ನಾವು ಮನೆ ಕಟ್ಕೊ ಮೇಲೆ ಹೊಡೆದಾಕ್ಬಿಡ್ತಾರ ಬಂದು ಅನಾಥರೈಸ್ ಕನ್ಸ್ಟ್ರಕ್ಷನ್ ಅಂತ, ಎಷ್ಟು ಜನ ಓನರ್ ಇದ್ದಾರೆ ಅದಕ್ಕೆ, ಇವ್ ನಿಜವಾಗ್ಲೂ ಮಾಡ್ತಾ ಇರೋನೇ ಒಬ್ಬನೇ ಓನರ ಅಥವಾ ಇವನು ಅಪ್ಲೈದಲ್ಲಿ ಬಂದಿದ್ಯಾ ಇವನಿಗೆ, 28 ವಿಚಾರಿಸಿ ಒಂದು ಸೈಟ್ ತಗೋತೀರಾ. ಇದಕ್ಕೆ ಸಮಂತತಃ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆಚಾರ್ಯ ಹೇಳ್ತಾರೆ, ಸುಮ್ಮನೆ ನಾನು ಒಂದೇನೋ ನೋಡದೆ ಹೇಳ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಹೇ ಲಕ್ಷ್ಮೀಕಾಂತ, ಹೇ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನರಸಿಂಹ, ಶಾಸ್ತ್ರದಲ್ಲಿ ಎಲ್ಲಾ ಕಡೆ ಹುಡುಕಿದ್ರು ಕೂಡ ಚೆನ್ನಾಗಿ ವಿಚಾರ ಮಾಡಿ 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 ಈ ಅರ್ಥ ಕೂಡತ್ತಾ, ಈ ಅರ್ಥ ಕೂಡಲ್ವಾ, ಏನ್ ತೊಂದ್ರೆ, ಸಾಧಕ ಏನು, ಬಾಧಕ ಏನು, ಇದಕ್ಕೇನು ಪೂರ್ವಪಕ್ಷ ಎಲ್ಲ ವಿಚಾರ ಮಾಡಿದಾಗ ತೇ ಸಮಂ ನೈವ ಪಶ್ಯಾನ್, ಶ್ರೀಮದಾಚಾರ್ಯ ಹೇಳ್ತಾರೆ, ನಿನಗೆ ಸಮಾನರಾಗಿರ್ತಕ್ಕಂತಹ ವ್ಯಕ್ತಿ ಇಲ್ಲ ಅಂತಾರೆ. ಭಗವಂತ ಸರ್ವೋತ್ತಮ ಅಂತ ನಾವೆಲ್ಲ ಹೇಳ್ಬಿಡ್ತೀವಿ, ಯಾವ ಡೌಟು ಇಟ್ಕೋಬೇಡ್ರಿ ಅಂತ ಆಚಾರ್ಯರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಭಗವಂತ ಸರ್ವೋತ್ತಮ ಅಂತ ಕೂಗು ಬಿಡ್ತೀವಿ ಉತ್ಸವದಲ್ಲಿ, ಏನ್ರಿ ಅಷ್ಟು ಜೋರಾಗಿ ಹರಿಸರ್ವೋತ್ತಮ ಹರಿಸರ್ವೋತ್ತಮ ಅಂತ ಹೇಳ್ತಾ ಇದ್ದೀರಾ, ಕಾನ್ಫಿಡೆನ್ಸ್ ಇದೆಯೇನ್ರಿ ನಿಮಗೆ ಅಂದ್ರೆ, ಕೂಗು ಅಂತ ಹೇಳಿದ್ರು ಕೂಗಿದೀನ್ರಿ, ನಮ್ಗೆ ಕೂಗು ಅಂತ ಹೇಳಿದ್ರು ಉತ್ಸವದಲ್ಲಿ ನಮ್ಗೆ ಇದನ್ನಕ್ಕೆ ಹಚ್ಚೋದು 10 ಹೆಜ್ಜೆಗೂ ಒಂದೊಂದ್ಸಲ ಹರಿಸರ್ವೋತ್ತಮ ಅಂತ ಹೇಳ್ಬೇಕು ಅಂತ ಹೇಳಿದ್ದಾರೆ, ಬಾವುಟ ಕೊಟ್ಟಿದ್ದಾರೆ, ಜೋರಾಗಿ ಹರಿಸರ್ವೋತ್ತಮ ಅಂತ ಹೇಳ್ತೀವಿ. ಈಗ ಹೋದ ತಕ್ಷಣ ಪಾನ್ಕ ಗಿನ್ಕ ಕೊಡ್ತಾರೆ, ಕುಡಿತೀವಿ ಅಷ್ಟೇ. ನಮ್ಗಿನ್ ಜಾಸ್ತಿ ಗೊತ್ತಿಲ್ಲ, ನಮ್ಗೆ ಡೌಟ್ ಇದೆ, ಹಿಂಗೆಲ್ಲ ಹೇಳ್ಬಾರ್ದು. ಹೌದು ಹೌದು, ನಾವ್ ಹಿಂಗೆ ಕಾನ್ಫಿಡೆಂಟ್ ಆಗಿ ಹೇಳಕ್ಕಾಗಲ್ಲ. ಆಚಾರ್ಯ ಹೇಳ್ತಾರೆ ನಾನು ಹೇಳ್ತೀನಿ ಅಂತ. ಇದೇ ಶ್ರೀಮದಾಚಾರ್ಯರೇ ಹರಿಸರ್ವೋತ್ತಮ ಅಂತ ಹೇಳಿರೋದು. ನಾವು ಹರಿಸರ್ವೋತ್ತಮ ಅಂತ ಹೇಳಿದ್ವಿ, ನಾವು ಹೆಂಗೆ ಹೇಳ್ತಾ ಇದೀವಲ್ಲ ಆಚಾರ್ಯರು ಹಂಗ ಹೇಳಿದವರಲ್ಲ. ಅದು ಯಾರೇ ಬರ್ಲಿ ನಾನು ಪ್ರೂವ್ ಮಾಡ್ತೀನಿ ಅಂತಾರೆ ಶ್ರೀಮದಾಚಾರ್ಯ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತೋಸ್ತೆ ಸಮನ್. ಇನ್ನೊಂದ್ ಕಡೆ ರುದ್ರ ಶಬ್ದ ಬಂದ್ಬಿಡ್ತೀರಿ, ಏಕೋ ರುದ್ರ ನ ದ್ವಿತೀಯಾಯ ತಸ್ತೆ ಅಂತ ಒಂದು ವೇದ ಇದೆ. ಏಕೋ ರುದ್ರ, ರುದ್ರ ಒಬ್ಬನೇ ಸರ್ವೋತ್ತಮ, ಎರಡನೇ ಸಮವಸ್ತು ಇಲ್ಲ ಅಂತ ಬಂದ್ಬಿಡ್ತು, ಒಂದು ವೇದದಲ್ಲಿ ಬಂದ್ಬಿಡ್ತು. ಎಲ್ಲ ಟೀಕಾಕೃತರಾದ್ರು ನ್ಯಾಯಸುಧಾದಲ್ಲಿ ಹೇಳಿರೋದಿದು. ಆಚಾರ್ಯರು ತುಂಬಾ ಸಂಗ್ರಹ ಮಾಡಿಬಿಟ್ಟಿದ್ದಾರೆ ಅನ್ನೋ ಕಾಲಕ್ಕಷ್ಟೇ ಒಂದ್ ಲೈನಲ್ಲಿ ಬಂದ್ಬಿಟ್ಟಿದೆ. ಇದೆಲ್ಲ ಹಿಂದ್ಗಡೆ ಬೇಕಾದಷ್ಟು ಗಲಾಟೆ ಆಗಿರುತ್ತೆ, ಇದಕ್ಕೆ ವಿಚಾರ ವಿನಿಮಯ ನಡೆದಿರುತ್ತೆ. ಅವ್ರೇನ್ ಹೇಳ್ತಾರೆ, ನಾವೇನ್ ಹೇಳ್ತೀವಿ, ನಾವು ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡಿದೀವಿ, ನಾವೇನು ಪ್ರಮಾಣ ತೋರಿಸಿದೀವಿ, ಹಿಂದೆ ಬೇಕಾದಷ್ಟು ಇರುತ್ತೆ. ಅಡಿಗೆ ಮಾಡೋವಾಗ ಎಷ್ಟು ಪರಿಕರ ಇಟ್ಕೊಂಡಿರ್ತಾಳೆ ಹೆಣ್ಣು ಮಗಳು. ಅಡಿಗೆ ಎಲ್ಲ ಆದ್ಮೇಲೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬರೀ ಅಡಿಗೆ ಮಾಡಿ ಚಿಕ್ಕದ್ರಲ್ಲಿ ಮುಚ್ಚಿಟ್ಬಿಟ್ಟಿರ್ತಾಳೆ. ಅಷ್ಟೇ ಉಪಯೋಗಿಸ್ಕೊಂಡಿದ್ದಾಳೆ ಅಂತ. ಬಾಂಡ್ಲೆ ಗಿಂಡ್ಲೆ ಎಲ್ಲ ಏನಿಟ್ಟಿರಲ್ಲ ಅದೆಲ್ಲ ತೊಳೆದಾಕ್ಬಿಡ್ತಾಳೆ. ಸೌಟು, ಬಾಂಡ್ಲೆ, ಚುಚ್ಕ, ಒಲೆ, ಅದು ಮೊಗಚಕಾಯಿ ಎಲ್ಲ ತೊಳೆದ್ಬಿಟ್ಟು ಬರೀ ದೋಸೆ ಮಾತ್ರ ಮುಚ್ಚಿಟ್ಟಿರ್ತಾಳೆ. ನೀವು ಹೋಗೋ ಅಷ್ಟೊತ್ತಿಗೆ ಏನೂ ಉಪಯೋಗಿಸದೆ ದೋಸೆ ಮಾಡಿದ್ಯಾ ಅಂತ ಯಾರು ಕೇಳಲ್ಲ. ಅದೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ, ಎಲ್ಲ ತೊಳೆದ ಮೇಲೆ ಇಟ್ಬಿಟ್ಟಿದ್ದೀನಿ. ಹಂಗೆ ಇವತ್ತು ರೆಡಿಮೇಡ್ ಪದಾರ್ಥ ಸಿಕ್ಕಿಬಿಡುತ್ತೋ ಇಲ್ಲಿ ನಮಗೆ. ಆದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಜ್ಞಾನಿಗಳು. ಒಂದೊಂದು ವಿಷಯವನ್ನು ನಿರೂಪಣೆ ಮಾಡೋದಿಕ್ಕೆ ಬಹಳ ಕಷ್ಟ ಇದೆ. ಜ್ಞಾನಿಗಳು ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ, ನಾವು ಅದನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಹೊರತು ನಾವೇ ಮಾಡಿಕೊಂಡಾಗ ಅದು ಗೊತ್ತಾಗುತ್ತೆ. ಏನ್ ಹಿಂಗ್ ಮಾಡಿದ್ಯಾ ಹಂಗ್ ಮಾಡಿದ್ಯಾ ಅಂತ ರೇಗ್ತಾ ಇರ್ತೇನೆ ನೀವು ಹೆಂಡತಿ ಮೇಲೆ. ನಾಳೆ ನೀವೇ ಮಾಡ್ಕೊಳ್ಳಿ, ನಾ ಪುರಾಣಕ್ಕೆ ಹೋಗ್ತೀನಿ ಅಂತ ಅವಳು ಬಂದ್ಬಿಡ್ತಾರೆ. ನಾಳೆ ನೀವೇ ಮಾಡ್ಕೊಳ್ಳಿ, ಅದೇನ್ ಮಾಡ್ಕೋತಿರೋ ಅಂತ. ಪುರಾಣ ಮುಗಿಸ್ಕೊಂಡು ಹೋಗೋ ಅಷ್ಟಕ್ಕೆ ಕೈ ಮೈ ಎಲ್ಲ ಮಸಿ ಮಾಡ್ಕೊಂಡು ಕೂತಿರ್ತಾನೆ ಅಷ್ಟೇ ಅವನು. ಇವನ್ ಒಲೆ ಓದ್ಸಕ್ಕೆ ಬರಲ್ಲ, ಇನ್ನು ಅಡಿಗೆ ಮಾಡೋದು ದೂರತೋಪ ಅಷ್ಟ. ಏನ್ ಮಾಡ್ಕೊಂಡಿದ್ರಿ ಅಂತ ನೋಡಿ, ಕೈ ಎಲ್ಲ ಮಸಿ ಆಯ್ತು ಅಂತ. ಒಲೆ ಎಷ್ಟು ಸೀಮೆ ಎಣ್ಣೆ ಹೋಗಿದೆ ಅದು ಅಪ್ಕೋತಾನೆ ಇಲ್ಲ. ಅದ್ ಹೆಂಗ್ ಗೊತ್ತಿಸ್ತೀವಮ್ಮ ನೀನು ಅಂತ ಆವಾಗ ಹೊಗಳ್ತಾನ ಅವನು. ನಾ ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಮಾಡಿಬಿಡುತ್ತೀಯ ಅಂತ. ಗೊತ್ತಾಯ್ತಾ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ನಿನ್ನೆ ನಮ್ದು ವಾಕ್ಯಾರ್ಥ ಇತ್ತು, ನಾ ಹೇಳಿದ್ದೆ ಪ್ರಣವ ಸಂರಕ್ಷಣಾ ಪ್ರತಿಷ್ಠಾನದಲ್ಲಿ ಕೋಣಂಕೋಟೆ ರಾಯರಮಠದಲ್ಲಿ ತತ್ವಮಸಿ
ತತ್ವಮಸಿ ಅಕ್ಷೋಭಿತೀರ್ಥರಿಗೂ ವಿದ್ಯಾರಣ್ಯರಿಗೂ ನಡೆದಿರ್ತಕ್ಕಂತಹ ವಾಕ್ಯಾರ್ಥ ಅದು. ಅದೇ ಇಟ್ಟಿದ್ವಿ ಸಬ್ಜೆಕ್ಟು ಅವರ ಆರಾಧನೆ ಅಂತ. ಎಷ್ಟು ವಿಷಯ ಇದೆ ಗೊತ್ತೇನ್ರಿ? 3 ಗಂಟೆ ನಡೆದಿರ್ತಕ್ಕಂಥ ಅದು ಏನು ವಿದ್ವಾಂಸರ ನಡುವೆ ನಡೆದಿರ್ತಕ್ಕಂಥ ಚರ್ಚೆ. ಒಂದೇ ವಿಷಯ ಅಲ್ಲಿ ನಿನ್ನೆ ಬಂದಿತ್ತು, 10-12 ಇತ್ತು, ಯಾವುದು ನಡೀಲಿಲ್ಲ. ಒಂದೇ ವಿಷಯಕ್ಕೆ 3 ಗಂಟೆ ಆಗೋಯ್ತು. 3:45 ಶುರು ಆಗಿದ್ದು 6:45 ಆದ್ರೂ ಅದೇ ವಿಷಯ. ಅವ್ರು ಹಂಗೆ ಹೇಳ್ತಾರೆ, ನಾವು ಹಿಂಗೆ ಹೇಳ್ತೀವಿ. ಅದ್ರ ಮೇಲೆ ತಪ್ಪು ತೋರಿಸ್ತಾರೆ, ನಾವು ಅದನ್ನು ಸರಿ ಮಾಡ್ತೀವಿ. ಹಂಗೆ ಹೇಳ್ಬೇಕು, ಹಿಂಗೆ ಹೇಳ್ಬೇಕು. ತುಂಬಾ ಕಷ್ಟ ಇದೆ. ಅದನ್ನೆಲ್ಲ ನಮಗೆ ಹಾಕದೇನೆ ಶ್ರೀಮದಾಚಾರ್ಯರು. ನಾನದೆಲ್ಲ ವಿಚಾರ ಮಾಡಿಬಿಟ್ಟಿದ್ದೀನಿ. ನೀವು ತಿರ್ಗಾ ಅದನ್ನೆಲ್ಲ ವಿಚಾರ ಮಾಡಿದ್ರೆ ಸಂತೋಷ. ಆಗ್ಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ್ರಿ, ನೀವ್ ಅಂದ್ಬಿಡ್ರಿ ಹರಿಸರ್ವೋತ್ತಮ ಅಂತ. ನಾನು ಗ್ರಂಥದಲ್ಲಿ ಅದನ್ನೆಲ್ಲ ಸಮರ್ಥನೆ ಮಾಡ್ಕೊಟ್ಟಿದ್ದೀನಿ. ಯಾರಾದ್ರೂ ಕೇಳಿದ್ರೆ ನನ್ನ ಗ್ರಂಥದಲ್ಲಿದೆ ಅಂತ ಹೇಳ್ರಿ. ಲೋಕದಲ್ಲಿ ಹೇಳ್ತಾರೆ ನೋಡು, ನೀವು ಮಾಡ್ತಾ ಇರಿ, ಯಾರನ್ನ ಹೇಳಿದ್ರೆ ನನ್ನ ಹೆಸರು ಹೇಳು ಅಂತಾರೋ. ನನ್ನ ಹೆಸರು ಹೇಳು, ಯಾರನ್ನ ಹೇಳಿ ಏನಾದ್ರು ಹಿಡಿಯಕ್ ಬಂದ್ರೆ ನನ್ನ ಹೆಸರು ಹೇಳು ಅಂತಾರೆ. ನೀವು ಮಾಡ್ಕೊಂಡ್ಬಿಡು, ನನ್ನ ಹೆಸರು ಹೇಳು ಅಂತಾರೆ. ಹಂಗೆ ಆಚಾರ್ಯ ಹೇಳ್ತಾರೆ, ನಾನು ಹೇಳ್ತೀನಿ ಕೇಳ್ರಿ. ನನ್ನ ಶಿಷ್ಯರಲ್ವಾ ನೀವೆಲ್ಲ, ನಾ ಹೇಳ್ದಂಗೆ ಕೇಳ್ರಿ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತು ತೇ ಸಮಂ ನೈವ ಪಶ್ಯಾಮಿ ಈಶಿತು. ನಿಯಾಮಕನಾಗಿರ್ತಕ್ಕಂತಹ ಬೇರೆಯವರಿರ್ಬೋದು. ಈಶಿತು ತೇ ಸಮಂ ನೈವ ಪಶ್ಯಾಮಿ. ಈಶಿತು ಅಂದ್ರೇನು? ಎಲ್ಲರನ್ನ ನಿಯಮನ ಮಾಡ್ತಕ್ಕಂತಹ ಹೇ ಲಕ್ಷ್ಮೀ ನರಸಿಂಹ, ಇಂಥ ನಿನ್ನಂತ ಇನ್ನೊಬ್ಬ ನಿಯಾಮಕನನ್ನ ನಾನೆಲ್ಲೂ ನೋಡಿಲ್ಲ ಅಂತ ರಾಜ ನೀನೇ. ಅದಕ್ಕೆ ಈಶಿತು ಶಬ್ದ ಇರೋದು. ಬೇರೆಯವ್ರನ್ನ ನೋಡಿರ್ಬೋದು, ನಾನು ನೋಡಿದ್ದೀನಿ, ಬೇರೆ ದೇವತೆಗಳೆಲ್ಲ ಗೊತ್ತು ನನಗೆ. ಆದ್ರೆ ಈಶಿತು ಅವರೆಲ್ಲ ನಿಯಾಮಕರಲ್ಲ. ಅವರು ಅಲ್ಲರಿ, ಅವರು ನಿಯಾಮಕರೇ ಅಲ್ವೇನ್ರಿ? ಅವ್ರಿಗಿಂತ ಕೆಳಗಡೆ ಇರೋರ್ನ ಅವರು ನಿಯಮನ ಮಾಡ್ತಾರೋ ಇಲ್ವೋ? ಈಗ ವಾಯುದೇವರು ತಮಗಿಂತ ಕೆಳಗಡೆ ಇರ್ತಕ್ಕಂತಹ ಗರುಡಶೇಷಾದಿಗಳನ್ನ ಇಂದ್ರಾದಿಗಳನ್ನ ನಿಯಮನ ಮಾಡ್ತಾರೋ ಇಲ್ವೋ? ಅವರು ಮಾಡ್ತಾರೆ. ಆದ್ರೆ ಅವರು ಸರ್ವ ನಿಯಾಮಕರಲ್ಲ. ನೀನ್ ಹೆಂಗೆ ಸರ್ವ ನಿಯಾಮಕನೋ, ಎಲ್ಲರನ್ನೂ ನಿಯಮನ ಮಾಡ್ತೀಯೋ, ಹಂಗೆ ವಾಯುದೇವರು ಲಕ್ಷ್ಮೀದೇವಿಯನ್ನ ನಿಯಮನ ಮಾಡಲ್ಲ. ನಾರಾಯಣ ನಿನ್ನನ್ನ ನಿಯಮನ ಮಾಡಲ್ಲ. ವಾಯುದೇವರಿಗೆ ನಿನ್ನನ್ನ, ತಮಗಿಂತ ಮೇಲೆ ಇರ್ತಕ್ಕಂತಹ ತಮ್ಮ ತಂದೆ ತಾಯಿಗಳಾಗಿರ್ತಕ್ಕಂತಹ ನಿಮ್ಮಿಬ್ಬರನ್ನ ನಿಯಮನ ಮಾಡೋ ಶಕ್ತಿ ಅವರಿಗಿಲ್ಲ. ಅವ್ರಿಗಿಂತ ಕೆಳಗಡೆ ಇರೋರ್ನ ನಿಯಮನ ಮಾಡ್ತಾರೆ ವಾಯುದೇವರು. ಆದ್ರೆ ನೀನು ಸರ್ವ ನಿಯಾಮಕ, ಎಲ್ಲರನ್ನೂ ನಿಯಮನ ಮಾಡ್ತೇನೆ. ಈಶಿತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳಿ ನೋಡಿ. ಹೇ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತು ತೇ ಸಮಂ ಏಕೋ ರುದ್ರೋ ನ ದ್ವಿತೀಯಾಯತಸ್ತೆ. ರುದ್ರದೇವರೇ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ವೇದವಾಕ್ಯ ಇದೆ. ಅದನ್ನು ಅವ್ರು ತಗೊಂಡ್ರು. ನಿಮ್ ನಾರಾಯಣ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ವೇದವಾಕ್ಯ ಹೆಂಗಿದೆಯೋ, ರುದ್ರದೇವರು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ವಾಕ್ಯನೂ ಇದೆಯಲ್ಲ, ಅದನ್ನು ತಗೋತೀವಿ ನಾವು ಅಂತ ಕೇಳಿದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಒಂದೇ ವೇದ ಇಬ್ಬಿಬ್ಬರನ್ನ ಸರ್ವೋತ್ತಮ ಅಂತ ಹೇಳಲ್ಲ. ಅದು ಸೆಕ್ರೆಟರಿ ಎಷ್ಟು ಜನ ಇದ್ದಾರೆ ಮಾತೃ ಸಂಘಕ್ಕೆ ನೋಡಿ, ಇವರು ಸೆಕ್ರೆಟರಿ, ಅವ್ರು ಹೇಳಿದ್ದು ನಡೀಲಿ, ಇವ್ರು ಹೇಳಿದ್ದು ನಡೀಲಿ. ಇದ್ರೆ ಇಬ್ರು ವಿರುದ್ಧವಾಗಿ ಹೇಳಿದಾಗ ಯಾವ ತರ ನಡಿಬೇಕು? ಹಂಗಿರಕ್ ಸಾಧ್ಯ ಇಲ್ಲ. ಒಬ್ರು ಇರ್ಬೇಕು. ಪ್ರೆಸಿಡೆಂಟ್ ಅಂದ್ರೆ ಒಬ್ಬ ಇರ್ಬೇಕು. ಇಬ್ರು ಪ್ರೆಸಿಡೆಂಟ್, ಬರೋರೆಲ್ಲ ಪ್ರೆಸಿಡೆಂಟೇ ಮಠಕ್ಕೆ. ನಾಳೆ ಪುರಾಣ ಬೇಕಾ ಬೇಡವಾ? ಬೇಡ ಅಂತ ಕೇಳೋರು, ಬೇಕು ಅಂತ ಕೇಳೋರು. ಒಂದು ಕಡೆ ಪುರಾಣಕ್ಕೆ ಹೋಗಿದ್ದೆ ನಾನು, ಉತ್ತಾನ ದ್ವಾದಶಿ ದಿವಸ. ಅವ್ರೇನೋ ಡಿಸಿಷನ್ ತಗೊಂಡು ಹೇಳ್ಬಾರ್ದ ಮಠದವರು, ಆಗ ಜನನ್ನೇ ಕೇಳಕ್ ಶುರು ಮಾಡಿದ್ರು. ನಾಳೆ ಉತ್ತಾನ ದ್ವಾದಶಿ, ಪುರಾಣ ಇಟ್ಕೋಬೇಕಾ ಬೇಡವಾ ಅಂತ ಇವ್ರನ್ನೇ ಕೇಳಿದ್ರು ಪಬ್ಲಿಕ್ ನ. ಅವ್ರು ಅಲ್ಲಲ್ಲೇ ಮೀಟಿಂಗ್ ಮಾಡ್ಕೊಂಡು ಶುರು ಮಾಡಿದ್ರು. ಒಬ್ರು ಬೇಕು, ಪರವಾಗಿಲ್ಲ, ಈ ಪುರಾಣ ಮುಗಿಸ್ಕೊಂಡು ಹೋದ್ಮೇಲೆ ತುಳಸಿ ಪೂಜೆ ಮಾಡಿದ್ರಾಯ್ತು ಅಂತ ಹೇಳಿ. ಅಯ್ಯೋ, ಎಲ್ಲಾದ್ರೂ ಉಂಟಲ್ಲಿ ಎಷ್ಟು ಸಿದ್ಧ ಮಾಡ್ಕೋಬೇಕು, ಪುರಾಣ ಬೇಡ ಅಂತ ಕೆಲವರು. ಟೈಮ್ ಚೇಂಜ್ ಮಾಡಿ ಅಂತ ಕೆಲವರು, ಈ ಟೈಮ್ ಗಿಡಿ ಅಂತ ಕೆಲವರು, ಆ ಟೈಮ್ ಗಿಡಿ ಅಂತ ಕೆಲವರು. ಸುಮ್ಮನೆ ಗಲಾಟೆ ಆಯ್ತೆ ಹೊರತು 1/4 ಗಂಟೆ ಏನು ಡಿಸಿಷನ್ ಆಗಲಿಲ್ಲ. ಒಬ್ರು ಬೇಕು ಅಂತ, ಒಬ್ರು ಬೇಡ ಅಂತ. ಬರಕ್ಕಾಗೋದಿಲ್ಲ, ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಅಂತ ಅವರು ಎಲ್ಲ. ಆಮೇಲೆ ಹೋಗಿ ಮಾಡ್ಕೊಂಡ್ರೆ ಬೇಗ ಇಟ್ಕೋಣ ಅಂತ ಕೆಲವರು. ಕಡೆಗೆ 1/4 ಗಂಟೆ ಸುಮ್ಮನೆ ಕೂತಿದ್ರು, ಏನು ಡಿಸಿಷನ್. ಈಗ ನಾಳೆ ಇದೆಯೋ ಇಲ್ವೋ? ಕಡೆಗೆ ಅವ್ರು ಹೇಳಿದ್ರು, ನಾಳೆ ರಜಾ ಕೊಟ್ಬಿಡಿ, ಯಾರು ಬರೋದಿಲ್ಲ. ಅದನ್ನ ಮೊದಲೇ ಮಾಡಿದ್ರೆ 15 ನಿಮಿಷ ಮುಂಚೆ ಮನೆಗೆ ಹೋಗೋದಾಗಿತ್ತಲ್ವ ಎಲ್ಲರೂ. ಯಾಕೆ?
25 ಜನ ಡಿಸಿಷನ್ ತಗೊಳ್ಳೋರಿದ್ರೆ ಇದೇ ಆಗೋದು. ಮೊದಲೇ ಅವ್ರು ವಿಚಾರ ಮಾಡ್ಬೇಕು, ನಾಳೆ ಯಾರು ಬರಕ್ಕಾಗಲ್ಲ, ಉತ್ಥಾನ ದ್ವಾದಶಿ ದಿವಸ ಎಲ್ಲ ಹಬ್ಬ ಇರುತ್ತೆ, ಕಾರ್ಯಕ್ರಮ ಇರುತ್ತೆ, ಸಿದ್ಧ ಮಾಡ್ಕೋಬೇಕು, ಬೇಡ ನಾಳೆ ಉಪನ್ಯಾಸ ಅಂದ್ಬಿಟ್ರೆ ಮುಗಿದೋಗ್ಬಿಟ್ರೋದು. ಈ ನೋಡಿ ಎಲ್ಲಾರ್ಗೂ ಚಾನ್ಸ್ ಕೊಟ್ರೆ ಹಿಂಗೆ ಆಗುತ್ತೆ. ಆಮೇಲೆ ಗಲಾಟೆ, ಪುರಾಣ ತಪ್ಪಿಸ್ಬಿಟ್ರಿ ನೀವು, ಬರ್ಬೋದಾಗಿತ್ತು ಅಂತ ಅವ್ರಿಗೇನು ಕೆಲಸ ಇರಲ್ಲ ಮನೇಲಿ, ಅವರು ಪುರಾಣ ಬೇಕು ಅಂತ ಅವರು ಕೈ ತುಂಬ ಕೆಲಸ ಇರೋರು, ಅಯ್ಯೋ ನಮ್ ಕೆಲಸ ಇರುತ್ತೆ ನಾವು ಬರಲ್ಲ ನೋಡಿ, ಹಿಂಗ್ ಹೊಡೆದಾಕ ಮಾತಿನಲ್ಲೇ ಗಲಾಟೆ. ಅದನ್ನ ಶ್ರೀಮದಾಚಾರ್ಯ ಹೇಳ್ತಾರೆ. ಅಲ್ಲೂ ಕೂಡ ಏಕೋ ರುದ್ರೋ ನದ್ವಿತೀಯಾಯತಸ್ತೆ ಅನ್ನೋ ಕಡೆ ಕೂಡ ರುದ್ರ ಅಂದ್ರೆ ಈ ಪಾರ್ವತಿ ಪತಿ ಅಂತ ಅರ್ಥ ಅಲ್ಲ, ರುದ್ರ ಅಂದ್ರೆ ಭಗವಂತ ಅಂತಾನೆ ಅರ್ಥ. ನಾನು ಈಗಾಗಲೇ ಹೇಳಿದೆ, ವೇದಕ್ಕೆ ಖುಷಿ. ಒಂದೊಂದು ಕಡೆ ಭಗವಂತನ ಒಂದೊಂದು ಹೆಸರನ್ನ ಹಿಡಿದು ಅವನನ್ನ ವರ್ಣನೆ ಮಾಡ್ತಾ ಇದೆ. ನೋಡಿ, ಆಚಾರ್ಯರೇ ಲಕ್ಷ್ಮೀಪತಿ ಅಂದ್ರು, ನರಸಿಂಹ ಅಂತ ಹೇಳ್ಬೋದಾಗಿತ್ತಲ್ಲ, ಲಕ್ಷ್ಮೀಕಾಂತ ಅಂದ್ರು. ಭಗವಂತನದೊಂದು ವಿಶೇಷಣ ರೀ, ಅವನೊಬ್ಬನೇ ಲಕ್ಷ್ಮೀದೇವಿಗೆ ಪತಿ, ಇನ್ಯಾರು ಲಕ್ಷ್ಮೀದೇವಿಗೆ ನಿಯಾಮಕರಿಲ್ಲ. ಪತಿ ಅಂದ್ರೆ ಒಡೆಯ, ರಕ್ಷಕ, ನಿಯಾಮಕ ಅಂತ ಅರ್ಥ. ಲಕ್ಷ್ಮೀದೇವಿಗೆ ಅವನೊಬ್ಬನೇ ಪತಿ, ಗಂಡ, ನಿಯಾಮಕ, ರಕ್ಷಕ ಎಲ್ಲ. ಅದು ಭಗವಂತನಿಗೆ ಒಂದು ಹೆಗ್ಗಳಿಕೆ ಲಕ್ಷ್ಮೀಪತಿತ್ವ ಅನ್ನೋದು. ಅದಕ್ಕೆ ಲಕ್ಷ್ಮೀಕಾಂತ ಅಂತ ಕರೆದಿರೋದು ಶ್ರೀಮದಾಚಾರ್ಯರು. ನರಸಿಂಹ ಅಂತ ಹೇಳಬಹುದಾಗಿತ್ತಲ್ವಾ, ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ ಆಚಾರ್ಯರಿಗೆ ಸಂತೋಷ ರೀ, ಭಗವಂತನನ್ನ ಹೊಗಳೋದಿಕ್ಕೆ ಒಂದೊಂದು ಕಡೆ ಒಂದೊಂದು ಕೊಟ್ಟು ಬಿಟ್ರು. ಹಂಗೆ ವೇದಗಳೂ ಕೂಡ ಒಂದು ಕಡೆ ಭಗವಂತನನ್ನ ರುದ್ರ ಅಂತ ಕರೆದು, ರುದ್ರೋ ಬಹುಶಿರ ಬಬ್ರುಹು. ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ರುದ್ರ ಶಬ್ದ ಸ್ವಾಮಿಗೆ ಹೊಟ್ಟೋಗಿದೆ. ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಜನಾರ್ದನ. ಭಗವಂತನಿಗೆ ರುದ್ರ ಅಂತ ಯಾಕೆ ಕರೀತಾರೆ? ವಿಷ್ಣುಗೆ ರುದ್ರ ಅಂತ ಯಾಕೆ ಕರೀತಾರೆ? ಅವನಿಗೆ ರುದ್ರ ಅಂತ ಹೆಸರು ಭಗವಂತನಿಗೆ, ಅವಂದೇ ಹೆಸರದು, ಒರಿಜಿನಲಿ ಅವಂದೇ ಹೆಸರದು. ಆಮೇಲೆ ಇವರು ಅದನ್ನು ತಗೊಂಡು ಇಟ್ಕೊಂಡಿದ್ದಾರಷ್ಟೇ ಈ ಪಾರ್ವತಿಪತಿ ಮಹರುದ್ರ ದೇವರು. ರುಜಂ ದ್ರಾವಯತೆ ಯಸ್ಮಾತ್, ರೋಗಗಳನ್ನ ಪರಿಹಾರ ಮಾಡ್ತಾನೆ ಭಗವಂತ. ರೋಗ ರುಜಿನ ಅಂತ ಕರೀತಾರೆ ನೋಡಿ, ರೋಗ ರುಜಿನ ಅಂತಾರೆ ಲೋಕದಲ್ಲಿ. ಈ ರುಜಿನಗಳನ್ನೆಲ್ಲ ಅಂದ್ರೆ ರೋಗಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಭಗವಂತ. ದ್ರಾವಯತೆ, ಕರಗಿಸಿಬಿಡ್ತಾನೆ ಭಗವಂತ. ಅದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಪಾಪವನ್ನ ಕರಗಿಸಿಬಿಡ್ತಾನೆ ಭಗವಂತ. ಅದಕ್ಕೆ ಅವನಿಗೆ ರುದ್ರ ಅಂತ ಹೆಸರು. ರುಜಿನ, ದ್ರಾವಯತಿ, ನಮ್ಮ ರೋಗಗಳನ್ನ, ಅದಕ್ಕೆ ಕಾರಣವಾಗಿರ್ತಕ್ಕಂಥ ಪಾಪಗಳನ್ನ ಅಥವಾ ರೋಗದಿಂದ ಬರತಕ್ಕಂಥ ದುಃಖವನ್ನ ದ್ರಾವಯತಿ, ಕರಗಿಸಿಬಿಡ್ತಾನೆ ಭಗವಂತ. ಈಗ ಏನೋ ಕಾಯಿಲೆ ಇರುತ್ತೆ, ಡಾಕ್ಟರ್ ಹತ್ರ ತೋರಿಸ್ತೀವಿ, ಈ ಮಾತ್ರೆ ತಗೊಳ್ಳಿ ಕರಗೋಗ್ಬಿಡುತ್ತೆ ಅಂತಾರವ್ರು. ನೋಡ್ರಿ, ನಮ್ಮ ಹೊಟ್ಟೆಲಿ ಏನೋ ಕಲ್ಲಿದೆಯಂತೆ, ಸ್ಟೋನ್ ಇದೆಯಂತೆ, ಯೋಚನೆ ಮಾಡಬೇಡ್ರಿ, ಈ ಮಾತ್ರೆ ತಗೊಳ್ಳಿ ಅಲ್ಲೇ ಕರಗಿಸ್ಬಿಡ್ತೀನಿ ಅಂತ. ಮಾತ್ರೆಯಿಂದ ನಿಮ್ಮ ಉದರದಲ್ಲಿರ್ತಕ್ಕಂತಹ ಆ ಕಲ್ಲನ್ನ ಹೆಂಗೆ ಕರಗಿಸ್ಕೊತಾ ಇದೀವೋ ನಾವು, ನಮ್ಮೊಳಗಡೆ ಇರೋ ಪಾಪವನ್ನ ಕರಗಿಸ್ತಾನಂತೆ ಭಗವಂತ. ಅದಕ್ಕೆ ಅವನಿಗೆ ರುದ್ರ ಅಂತ ಹೆಸರು. ನಮ್ಮ ದುಃಖವನ್ನ ಕರಗಿಸ್ತಾನೆ ಭಗವಂತ. ದ್ರಾವಯತಿ, ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಜನಾರ್ದನ. ಈ ಕಾರಣದಿಂದ ಭಗವಂತನಿಗೆ ರುದ್ರ ಅಂತ ಹೆಸರು. ಆದ್ದರಿಂದ ಆಚಾರ್ಯ ಹೇಳ್ತಾರೆ, ರುದ್ರ ಶಬ್ದ ಇರ್ಲಿ ಬಿಡ್ರಿ, ತೊಂದರೆ ಇಲ್ಲ. ಹಿರಣ್ಯಗರ್ಭ ಶಬ್ದ ಇರ್ಲಿ, ಅದು ಸ್ವಾಮಿಯ ಹೆಸರೇ ಅದು. ಆದ್ದರಿಂದ ಏನು ತೊಂದರೆ ಇಲ್ಲ. ಅದಕ್ಕೆ ಆಚಾರ್ಯರು ಪ್ರಮಾಣ ಮಾಡಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್. ಸಮಂತತಃ ಅಪಿ ಕಲಯನ್, ಸುತ್ತಲೂ ನಾನು ವಿಚಾರ ಮಾಡಿದಾಗ, ಅಂದ್ರೆ ಎಲ್ಲ ವೇದಗಳನ್ನ, ನಿನಗೆ ನಿನ್ನ ಸರ್ವೋತ್ತಮತ್ವವನ್ನ ಅಲ್ಲಗೆಳಿತಕ್ಕಂಥ ಮೇಲ್ನೋಟಕ್ಕೆ ನೀನು ಸರ್ವೋತ್ತಮ ಅಲ್ಲ ಅಂತ ಹೇಳ್ತಕ್ಕಂಥ ವಾಕ್ಯಗಳನ್ನು ವಿಚಾರ ಮಾಡಿದಾಗ, ಅದು ರುದ್ರದೇವರನ್ನ ಹೇಳುತ್ತೆ, ಅದು ಬ್ರಹ್ಮದೇವರನ್ನ ಹೇಳುತ್ತೆ, ಅದು ಇನ್ನೊಬ್ಬರನ್ನ ಹೇಳುತ್ತೆ, ಅದನ್ನ ವಿಚಾರ ಮಾಡಿದಾಗಲೂ ಕೂಡ ನನಗೆ ನಿನ್ನನ್ನ ಬಿಟ್ಟು ಬೇರೆ ಸರ್ವೋತ್ತಮ ಕಾಣಲಿಲ್ಲ. ಅಂದ್ರೆ ಆಚಾರ್ಯರು ಎಲ್ಲ ಶಬ್ದವನ್ನ ಭಗವಂತನ ಪರವಾಗಿ ಅರ್ಥ ಮಾಡಬೇಕು ಅನ್ನೋ ಒಂದು ಹೊಸ ಟೆಕ್ನಿಕ್ ಅನ್ನ ಈ ಶಬ್ದದಿಂದ ತೋರಿಸ್ತಾ ಇದ್ದಾರೆ ನೋಡಿ. ಇದು ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥ ಎನ್ನಾಮ ವಿಧ್ಯಾಯತಿ ಧೀರ ಪಾರ್ಥೈಹಿ ಅನ್ನತ್ತೆ ಭಾಗವತ. ಅದೊಂದು ದೊಡ್ಡ ಭಗವಂತನ ಭಕ್ತರ ಕೆಲಸ ರೀ ಅದು. ಯಾವ ಶಬ್ದ ನೀವು ಅವ್ರ ಮುಂದೆ ಆಡ್ರಿ ತಗೊಂಡೋಗಿ, ಅದವ್ರನ್ನ ಭಗವಂತನ ಹತ್ರ ಕಳಿಸ್ತಾ ಇರ್ತಾರೆ. ಆ ಶಬ್ದದಿಂದ ಭಗವಂತ ವಾಚ್ಯ, ಆ ಶಬ್ದದಿಂದ ಭಗವಂತ ವಾಚ್ಯ.
ಈ ಸಂಸ್ಕೃತ ಶಬ್ದಗಳು ನೀವು ಯಾವುದೇ ಹೇಳ್ರಿ, ಈ ಕನ್ನಡ ಶಬ್ದ ಎಲ್ಲ ಅದರಿಂದ ಬಂದಿರೋ ಅಪಭ್ರಂಶ ಭಾಷೆ, ಇದು ಬಿಡ್ರಿ. ಆ ಸಂಸ್ಕೃತ ಶಬ್ದದಿಂದ ಹೊರಹೊಮ್ಮಿರ್ತಕ್ಕಂಥ ಈ ಪ್ರಾಕೃತ ಶಬ್ದಗಳು ಅಂತ ಕರೀತಾರೆ ಇದನ್ನೆಲ್ಲ. ಒರಿಜಿನಲ್ ಸಂಸ್ಕೃತ ಶಬ್ದಗಳು ಅವೆಲ್ಲ ವೇದ ಕಾಲದಿಂದ ಅನಾದಿ ಕಾಲದಿಂದ ಇರ್ತಕ್ಕಂಥ ಶಬ್ದಗಳದು. ಈ ಕನ್ನಡ ಭಾಷೆ ಇದೆಲ್ಲ ಇದಕ್ಕೆ ಯಾವತ್ತಿಂದ ಬಂತು ಅಂತ ಒಂದು ಡೇಟ್ ಹೇಳಿಬಿಡ್ತೀರಾ, ಇಷ್ಟು ಸಹಸ್ರ ವರ್ಷದಿಂದ ಬರಲಿ, ಏನ್ ತೊಂದರೆ ಇಲ್ಲ. ಆದ್ರೆ ಡೇಟ್ ಹೇಳ್ಬೋದು, ಅದಕ್ಕಿಂತ ಮುಂಚೆ ಇರ್ಲಿಲ್ಲ ಇದೆಲ್ಲ. ಹಂಗಲ್ಲ ಸಂಸ್ಕೃತ ಭಾಷಾ. ವೇದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ, ಪ್ರಳಯ ಕಾಲದಲ್ಲೂ ಕೂಡ ಭಗವಂತನ ಬುದ್ಧಿಯಲ್ಲಿ ಸಂಸ್ಕೃತ ಭಾಷಾದಿಗಳೆಲ್ಲ ಇರುತ್ತೆ. ಅವನಿಗೆಲ್ಲ ಭಾಷೆನೂ ಬರುತ್ತೆ, ಅದು ಬೇರೆ ವಿಷಯ. ಆದರೆ ಇದ್ದಿದ್ದು ಅನಾದಿ ಕಾಲ ನಿತ್ಯ ಆಗಿತ್ತು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಅಂತಾರೆ ಆಚಾರ್ಯ. ಮೃತ್ತಿಕಾ ಸಂಸ್ಕೃತ ಭಾಷೆ, ಅದು ಇತ್ಯೇವ ಸತ್ಯಂ. ಅದು ಯಾರು ಚೇಂಜ್ ಮಾಡಕ್ಕಾಗಲ್ಲ ನೋಡ್ರಿ. ಹಂಗೆ ಮೃತ್ತಿಕಾ ಶೌಚ ಹಂಗೆ ಪ್ರಯೋಗ ಮಾಡಬೇಕು. ನೀವು ಇನ್ನೊಂದು 1,00,000 ವರ್ಷ ಬಿಟ್ಟು ಬರ್ರಿ, ಮೃತ್ತಿಕಾ ಶೌಚ ಅಂತಾನೆ ಪ್ರಯೋಗ ಮಾಡಬೇಕು. ಆದ್ರೆ ಈ ಕನ್ನಡ ತಮಿಳು ಗಿಮಿಳು ಅಲ್ವಲ್ಲ, ಒಂದೊಂದು ಸ್ವಲ್ಪ ದೂರ ಹೋದ್ರೆ ಒಂದೊಂದು ಭಾಷೆ ಮಾತಾಡಕ್ ಶುರು ಮಾಡ್ತಾರೆ. ಈಗ ಹಂಗೆ ಎಲ್ಲಾರು ಒಂದೇ ತರ ಹೇಳ್ತಾರ. ಎಲ್ಲಿ ಹೋಗ್ರಿ ನೀವು ಮೃತ್ತಿಕಾ ಶಬ್ದನೇ ಹೇಳ್ತಾರೆ. ಮಣ್ಣು ಅಂದ್ರೇನು? ಮೃತ್ತಿಕಾ. ಇಡೀ ಜಗತ್ತಿನಲ್ಲಿ ಎಲ್ಲ ಬೇಕಾದ್ರೂ ಸುತ್ತಾಕೋಬೇಡ್ರಿ, ಮೃತ್ತಿಕಾ ಅಂತ ಹೇಳಿ ಅವನು ಅರ್ಥ ಮಾಡ್ಕೋತಾನೆ. ನೀವು ತಮಿಳ್ನಾಡು ಹೋಗ್ಬಿಟ್ಟು ಮಣ್ಣು ಅಂದ್ರೆ ಅವ್ನ ಮುಖ ನೋಡ್ತಾ ಇರ್ತಾನೆ, ಅವ್ನಿಗೆ ಇನ್ನೇನೋ ಬೇರೆ ಹೇಳ್ಬೇಕು. ತೆಲುಗುನವ್ರ ಹತ್ರ ಹೇಳೋ ಮಣ್ಣು ಅಂದ್ರೆ ಏನು ಅಂತಾನ, ಅಂಟೆ ಏಮಿ ಅಂತಾನು, ಅವನೇನೋ ಮಟ್ಟಿ ಅಂತಾನೆ. ಇಂಗ್ಲಿಷ್ನವ್ರ ಹತ್ರ ಮಣ್ಣು ಅವ್ನಿಗೆ ಅರ್ಥ ಆಗಲ್ಲ, ಮದ್ದು ಅಂದ್ರೇನೆ ಅವ್ನಿಗೆ ಅರ್ಥ ಆಗಲ್ಲ. ನೋಡಿ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಚೇಂಜ್. ಇದು ಈ ಪ್ರಾಕೃತ ಭಾಷೆ. ಆಚಾರ್ಯ ಬರೀತಾರೆ ಇದನ್ನೆಲ್ಲ. ಇಡೀ ಜಗತ್ತಿನಲ್ಲಿ ನೀವು ಎಲ್ಲಿ ಬೇಕನ ಸುತ್ತಾಕೊಂಬನ್ನಿ, ಮೃತ್ತಿಕಾ ಅಂತ ಹೇಳ್ರಿ, ಎಸ್ ಅಂತ. ಇದು ಸಂಸ್ಕೃತ ಭಾಷೆಯ ಹಿರಿಮೆ ಅಂತ ತಮ್ಮ ಗ್ರಂಥದಲ್ಲಿ ಆಚಾರ್ಯ ತೋರಿಸ್ತಾರೆ. ಇಂತಹ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ವೇದ, ಉಪನಿಷತ್ತು, ಸೂತ್ರ, ಸಮಂತತಃ ಅನ್ನೋ ಶಬ್ದಕ್ಕೆ ಇಷ್ಟ ಅರ್ಥ ಇದೆ. ಎಲ್ಲವನ್ನ ವಿಚಾರ ಮಾಡಿದಾಗ ಎಲ್ಲ ಸಂಸ್ಕೃತ ಭಾಷೆಯಲ್ಲಿರೋ ಯಾವ ಗ್ರಂಥ ತಗೊಳ್ರಿ, ಅದನ್ನ ವಿಚಾರ ಮಾಡ್ರಿ. ಹೇಯೋ ನಾರಾಯಣ ಸದ ಇದಮೇಕಂ ಸುನಿಷ್ಪನ್ನಂ ಹೇಯೋ ನಾರಾಯಣ ಸದ. ಇಷ್ಟು ಗ್ಯಾರಂಟಿ ಕೊಡ್ತಾರ್ರಿ ಶ್ರೀಮದಾಚಾರ್ಯ. ನೀವು ಯೋಚನೆನೇ ಮಾಡಬೇಡ್ರಿ, ಭಗವಂತ ಸರ್ವೋತ್ತಮ ಭಗವಂತ ಸರ್ವೋತ್ತಮ ಅಂತ ಹೇಳ್ತಾ ಇರ್ರಿ. ನಾನದನ್ನ ವಿಚಾರ ಮಾಡಿ ನಿಮಗೆ ಕೊಟ್ಟಿರೋದು. ಮಕ್ಕಳಾಗಿರೋರು ಸಂಪಾದನೆ ಮಾಡಬೇಕು ಅಂತೇನಿಲ್ಲ. ಒಂದು ಏಜಲ್ಲಿ ತಂದೆ ಸಂಪಾದನೆ ಮಾಡಿ ಮಕ್ಕಳಿಗೆ ತಂದ್ಕೊಡ್ತಾನೆ. ಮಕ್ಕಳು ಆನಂದದಿಂದ ತಿಂತಾರೆ. ಅದು ನಮ್ಮ ತಂದೆ ತಂದ್ಕೊಟ್ಟಿದ್ದು, ನಮ್ಮ ತಂದೆ ತಂದ್ಕೊಟ್ಟಿದ್ದು. ಹಂಗೆ ನಮ್ಮ ತಂದೆಯಂತೆ ಇರ್ತಕ್ಕಂತಹ ಶ್ರೀಮದ್ ಆಚಾರ್ಯರು ನಮಗೆಲ್ಲ ತಂದು ಕೊಟ್ಟಿರ್ತಕ್ಕಂತಹ ಒಂದು ದೊಡ್ಡ ಜ್ಞಾನ ಹರಿಸರ್ವೋತ್ತಮ. ಅದನ್ನ ತಮ್ಮ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೇ ಸಮಂ. ನಿನಗೆ ಸಮನಾಗಿರ್ತಕ್ಕಂತಹ ವಸ್ತು ಎಲ್ಲೂ ಇಲ್ಲ. ಇದರ ಮೇಲೆ ತಿರ್ಗಾ ಇನ್ನೊಂದು ಆಕ್ಷೇಪ. ಶ್ರೀಮದಾಚಾರ್ಯರಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ವೇದಗಳು ಇರ್ಬೋದಲ್ವಾ? ಯಾಕೆಂದ್ರೆ ಅನಂತ ವೇದಗಳಿವೆ. ವೇದಕ್ಕೆ ಎಂಡೇ ಇಲ್ಲ, ಅಷ್ಟಿದೆ. ಅದು ಜಾಸ್ತಿ ತಿಳ್ಕೊಂಡಿರ್ಬೋದು ನಿಮ್ಮ ಮಧ್ವಾಚಾರ್ಯರು, ನಾವೇನಿಲ್ಲ ಅಂತ ಹೇಳಲ್ಲ. ಅವ್ರಿಗೂ ಗೊತ್ತಿಲ್ಲದೆ ಇರತಕ್ಕಂತ ಕೆಲವು ವೇದಗಳು ಇರುತ್ತಲ್ವಾ? ಆ ವೇದದಲ್ಲಿ ಅಕಸ್ಮಾತ್ ಬೇರೆ ಯಾರನ್ನಾದ್ರೂ ಸರ್ವೋತ್ತಮ ಅಂತ ಹೇಳಿದ್ರೆ ನೀವು ಅಲ್ಲಿ ವಿಚಾರ ಮಾಡದೇನೆ ಡಿಕ್ಲೇರ್ ಮಾಡ್ದಂಗೆ ಆಯ್ತಲ್ವಾ ಅಂತ. ತಿರ್ಗಾ ಸಮಂತತ ಅನ್ನೋ ಶಬ್ದಕ್ಕೆ ನಮಗ್ ಗೊತ್ತಿರೋ ಕಡೆ ಅಂತ ಅರ್ಥ. ಎಲ್ಲ ಕಡೆ ಹುಡುಕಿದ್ವಿ ಅಂದ್ರೆ ಏನರ್ಥ? ನಾ ಮೊನ್ನೆ ಹೇಳಿದ್ದೆ, ಈಗ ಯಾರೋ ಕಳೆದೋಗಿರ್ತಾರಪ್ಪ, ನಿಮ್ ಮನೇಲಿ ಯಾರೋ ಒಬ್ರು ಕಳೆದೋಗಿರ್ತಾರೆ, ಅಥವಾ ಏನೋ ನಿಮ್ ಪದಾರ್ಥನೇ ಕಳೆದೋಗಿದೆ, ಎಲ್ಲ ಕಡೆ ಹುಡುಕು ಅಂತಾರೆ. ಎಲ್ಲಾ ಕಡೆ ಹುಡುಕ್ದೆ ಅಂದ್ಬಿಡ್ತೀರಾ ನೀವು? ಏನ್ ಪ್ರಪಂಚದಲ್ಲೆಲ್ಲ ಹುಡುಕಿರ್ತೀರಾ? ನಿಮ್ ಮನೇಲಿ ಎಲ್ಲಾ ಕಡೆ ಹುಡುಕಿದೀವಿ ಅಂತ ಅರ್ಥ. ಕೆಲವರು ಎಲ್ಲೋ ಎತ್ತಿಟ್ಬಿಟ್ಟು ಮರ್ತು ಬಿಟ್ಟಿರ್ತಾರೆ, ಹುಡುಕ್ತಾರೆ, ಎಲ್ಲೂ ಸಿಗಲ್ಲ. ಎಲ್ಲಾ ಕಡೆ ಹುಡುಕದ್ಯಾ ಅಂತ ಕೇಳ್ತಾರೆ, ಎಲ್ಲಾ ಕಡೆ ಹುಡುಕದೆ ಅಂತಾರೆ. ಏನ್ ಎಲ್ಲಾ ಕಡೆ ಅಂದ್ರೇನು? ಇವ್ರು ಎಲ್ಲಾರ ಮನೆಗೂ ಹೋಗಿ ಹುಡುಕಿದ್ದಾರೆ ಅಂತ ಅರ್ಥನ? ನಮ್ಮ ಮನೇಲಿ ಎಲ್ಲಾ ಕಡೆ ಹುಡುಕಿದೀವಿ ಅಂತ ಅರ್ಥ. ಸೀಮಿತ ಮಾಡಿದೀರ. ನಮ್ಮ ಮನೇಲಿ ಒಂದು ಜಾಗನೂ ಬಿಡದೆ ಹುಡುಕಿದೀವಿ ಅಂತ ಅರ್ಥ. ನೀವಲ್ಲೆಲ್ಲ ದಾರಿಯಲ್ಲಿ ಬೀಳಿಸ್ಕೊಂಡ್ಬಂದ್ಬಿಟ್ಟಿರ್ತೀರಾ, ಅವಾಗ ಏನ್ ಮಾಡ್ತೀರಾ? ನಿಮ್ ಮನೇಲಿ ಹುಡ್ಕೋದ್ರೆ ಸಿಗುತ್ತದು? ನೀವು ಇಲ್ಲಿಂದ ಹೋಗೋವಾಲೆ ದಾರಿಯಲ್ಲಿ ಬೀಳಿಸ್ಕೊಂಡು ಹೊಟ್ಟೋದ್ರೆ ನಿಮ್ ಮನೇಲಿ ಹುಡ್ಕೋದ್ರೆ ಎಲ್ಲಿ ಸಿಗತ್ತೆ?
ಆದ್ರೆ ಹೇಳೋದೇನು, ಎಲ್ಲಾ ಕಡೆ ಹುಡುಕ್ದೆ ಅಂತ ಪ್ರಯೋಗ ಮಾಡಿದ್ರು ಕೂಡ ನೀವ್ ಹೆಂಗೆ ಎಲ್ಲಾ ಕಡೆ ಹುಡುಕಿರಲ್ವೋ ಹಂಗೆ ಆಚಾರ್ಯರು ಎಲ್ಲಾ ಕಡೆ ನಾನು ಹುಡುಕಿದ್ರು ಕೂಡ ಲಕ್ಷ್ಮೀಕಾಂತ ನಿನಗೆ ಸಮನಾಗಿರ್ತಕ್ಕಂಥ ವಸ್ತುವನ್ನ ನೋಡ್ಲಿಲ್ಲ ಅಂದ್ರು. ಆವಾಗ ಅವ್ರು ಕೇಳ್ದ, ಏನ್ ಎಲ್ಲಾ ಕಡೆ ಹುಡುಕಿದೀವಿ ಅಂದ್ರೆ ಏನ್ ಇಡೀ ಜಗತ್ತು ಹುಡುಕಿದೀನಿ ಅಂತ ಅರ್ಥನ? ಇರೋ ಗ್ರಂಥಗಳನ್ನೆಲ್ಲ ಹುಡುಕಿದೀನಿ ಅಂತ ಅರ್ಥನ? ಎಲ್ಲಾ ವೇದಗಳನ್ನ ಹುಡುಕಿದೀನಿ ಅಂತ ಅರ್ಥನ? ಎಲ್ಲಾ ವೇದಗಳನ್ನ ಹುಡುಕಕ್ಕಾಗದೇ ಇಲ್ಲ, ಯಾಕಂದ್ರೆ ಅದಕ್ಕೆ ಎಂಡೇ ಇಲ್ಲ. ಅದಕ್ಕೆ ಹುಡುಕ್ತಾ ಇದ್ರೆ ಹುಡುಕ್ತಾನೆ ಇರ್ಬೋದು, ನೀವೆಲ್ಲ ಒಂದ್ ಕಡೆ ಎಂಟು ಮಾಡ್ಬೇಕಲ್ವಾ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾರೆ. ಯೋಚನೆ ಮಾಡಬೇಡ್ರಿ. ಹಂಗೆ ಯಾರಾದ್ರೂ ನಿಮ್ಮೊಂದು ಪ್ರಶ್ನೆ ಕೇಳಿದ್ರೆ, ನಿಮ್ ಗುರುಗಳು ಹೇಳಿದ್ದಾರೆ ಎಲ್ಲಾ ಕಡೆ ಹುಡುಕಿನಾದಾಗ ಭಗವಂತನೇ ಸರ್ವೋತ್ತಮ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲಾ ಕಡೆ ಹುಡುಕಿದ್ರೆ ದಾಸರಾಯರು ಹಂಗೆ ಹೇಳ್ತಾರೆ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಇದ್ರದೆ ಲಕ್ಷ್ಮೀಕಾಂತ ಸಮಂತ ತೋಪಿಗೆಲೆ ಏನಂದಾಗ ಅವ್ರು ಅದನ್ನ ಹೇಳಿದ್ರು, ಇಂಥ ಪ್ರಭುವ ಕಾಣೆನೋ ಅಂದ್ರು ಅಷ್ಟೇ. ಅವರು ಇದನ್ನೇ ಕನ್ನಡೀಕರಿಸ್ಕೊಟ್ಬಿಟ್ರು ದಾಸರಾಯರು. ವಾಯುಸ್ತುತಿಯ ಕನ್ನಡೀಕರಣ ಅದು. ಆಗ ಅವ್ರು ಯಾರೋ ಕೇಳಿದ್ರು, ಜಗತ್ನಲ್ಲಿ ಎಲ್ಲಾ ಕಡೆ ಹುಡುಕಿದ್ರ ನೀವು? ಎಲ್ಲಾ ಕಡೆ ಹುಡುಕಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಒಂದು ಸೂತ್ರ ಹೊರಟು. ಓಂ ಗತಿ ಸಾಮಾನ್ಯಾತ್ ಓಂ ಅಂತ ಒಂದು ಸೂತ್ರ ಇದೆ. ಮಧ್ವ ಸಿದ್ಧಾಂತ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಅದನ್ನ ಅಲಗಾಡ್ಸಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಕೋಟೆಯ ಕಲ್ಲಿದ್ದಂಗೆ ಅದು. ಕೋಟೆಯನ್ನ ಒಡೆದು ಆ ಕಲ್ಲನ್ನ ಆ ಕಡೆ ಈ ಕಡೆ ಹೆಂಗೆ ತೆಗಿಯಕ್ಕಾಗೋದಿಲ್ವೋ ಭದ್ರಕೋಟೆ, ಹಂಗೆ ಶ್ರೀಮದಾಚಾರ್ಯರು ಅಷ್ಟು ಚೆನ್ನಾಗಿ ಸರ್ವಮೂಲ ಗ್ರಂಥ ಮಾಡ್ಕೊಟ್ಟಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದರದು ನಾವು ಓದ್ಲಿಲ್ಲ, ತಪ್ಪು ಮಾಡಿಬಿಟ್ವಿ, ಅದಕ್ಕೆ ಈಗ ಪಶ್ಚಾತ್ತಾಪ ಪಡಬೇಕಾಗಿದೆ ಹೊರತು ಓದೋರನ್ನ ಕೇಳ್ರಿ, ಅವ್ರು ಹೇಳ್ತಾರೆ ಎಷ್ಟು ಪರ್ಫೆಕ್ಟ್ ಆಗಿದೆ. ಯಾರೇ ಗುಂಡೊಡಿಲಿ, ಯಾರೇ ಅದರ ಮೇಲೆ ಆಕ್ರಮಣ ಮಾಡಲಿ, ದಾಳಿ ಮಾಡಲಿ, ಒಂದು ಇಟ್ಟಿಗೆಯನ್ನ ಆ ಕಡೆ ಈ ಕಡೆ ಅಲ್ಲಾಡ್ಸಕ್ಕಾಗೋದಿಲ್ಲ. ಒಂದು ಕಲ್ಲನ್ನ, ಬಲಿಷ್ಠ ಕೋಟೆ ಅಂತ ಹೇಳ್ತಾರೆ ನೋಡಿ, ಎಂತ ಯುದ್ಧ ಮಾಡಿದ್ರು ಕೂಡ ಒಂದು ಕಲ್ಲು ಅಲ್ಲಾಡ್ಸಕ್ಕಾಗಲ್ಲ ಅಂತ ಏನ್ ಹೇಳ್ತಾರೆ, ಚಿತ್ರದುರ್ಗದ ಕೋಟೆ ಅದು ಇದು ಅಂತ. ಹಂಗೆ ಬಲಿಷ್ಠ ಕೋಟೆ ಇದ್ದಂಗೆ ಆಚಾರ್ಯ ಹೇಳಿದ್ರು. ಹೌದೇನಪ್ಪ, ಎಲ್ಲ ನೀವು ನೋಡಿದ್ದೀರಾ ಅಂತ ನಾನು ಕೇಳ್ತಾ ಇದೆಯಲ್ಲ, ಆಯ್ತು ನೋಡಿಲ್ಲ ಅಂತಾನೆ ಇಟ್ಕೊಂಬೋಣ. ಆಯ್ತು, ನಿನ್ ಪ್ರಕಾರ ಜಾಸ್ತಿ ನೋಡಿದ್ದೀನಿ ಹೊರತು ಎಲ್ಲ ನೋಡಿಲ್ಲ ಅಂತಾನೆ ಇಟ್ಕೊಂಬೋಣ. ಎಲ್ಲ ನೋಡಿಲ್ಲ ಅಂದ್ಮೇಲೆ ನೀವು ನೋಡಿಲ್ದೇ ಇರೋದ್ರಲ್ಲಿ ಬೇರೆ ಯಾರನ್ನೋ ಸರ್ವೋತ್ತಮ ಅಂತ ಹೇಳಿರ್ಬೋದಲ್ವಾ ಅಂತ ಯಾರಾದ್ರೂ ಕೇಳಿದ್ರೆ ಹಂಗೆ ಹೇಳಕ್ ಸಾಧ್ಯ ಇಲ್ಲ. ಆಚಾರ್ಯ ಹೇಳ್ತಾರೆ, ಯಾಕೆ ಸೂತ್ರ ಇದೆ, ಓಂ ಗತಿ ಸಾಮಾನ್ಯಾತ್ ಓಂ ಅಂತ ಒಂದು ಸೂತ್ರ. ಅದು ಆ ಸೂತ್ರ ಅದನ್ನೇ ಹೇಳ್ತಾ ಇರೋದು. ಆಚಾರ್ಯ ಕೇಳಿದ್ರು, ಈಗ ಹೆಣ್ಣು ಮಕ್ಕಳು ಅನ್ನ ಮಾಡಿರ್ತಾರಲ್ಲ, ಅನ್ನ ಆಗಿದೆಯೋ ಇಲ್ವೋ ಅಂತ ಎಷ್ಟು ಅಗಳು ಹಿಸಕ್ ನೋಡ್ತಾರೆ ಅಂತ ಕೇಳಿದ್ರು. ಈಗ ಅನ್ನ ಆಗಿದೆಯೋ ಇಲ್ವೋ ಅಂತ ಆ ಅಗಳನ್ನ ಹಿಸಕ್ ನೋಡ್ತಾರಲ್ವಾ, ಎಷ್ಟು ಅಗಳು ಹಿಸಕ್ ನೋಡ್ತಾರಪ್ಪ? ತಪ್ಪಲೆಯಲ್ಲಿರೋ ಅಗಳೆಲ್ಲ ಹಿಸಕ್ ನೋಡ್ತಾರ? ಒಂದು ಅಗಳು ಹಿಸಕ್ ನೋಡ್ತಾರ? ಒಂದೋ ಎರಡೋ ಹಿಂಗ್ ಹಿಸಕ್ ಬಿಟ್ಟು ಅದು ಬೆಂದಿದೆ ಅಂತ ಹೇಳಿದ್ರೆ ಇಡೀ ತಪ್ಪಲೆ ಕೆಳಗಡೆ ಇಳಿಸ್ಬಿಡ್ತಾಳೆ ಆ ಹೆಣ್ಣು ಮಗಳು. ದೊಡ್ಡ ಸಮಾರಾಧನೆಯಲ್ಲಿ ದೊಡ್ಡದು ಇಟ್ಟಿರ್ತಾರೆ ಅವರು, 25-30 ಸೇರು ಹಾಕಿರ್ತಾರೆ. ಒಂದು ಪಲ್ಲ, ಒಂದು 100 ಸೇರು ಹಾಕಿರೋ ತಪ್ಪಲೆಯಲ್ಲಿ ಒಂದು 10-15 ಕಾಳು ಹಿಸುಕ್ ಬಿಟ್ಟು ಇಡೀ ತಪ್ಪಲೆ ಇಳಿಸಿ ಬಿಡ್ತಾನೆ. ಇಡೀ ತಪ್ಪಲೆಯಲ್ಲಿ ಅನ್ನ ಆಗಿರುತ್ತೆ ತಾನೆ. ಒಂದು ಹಿಸುಕ್ ನೋಡಿದ್ದು ಒಂದೊಂದು ಅಗಳು ಹಿಸುಕ್ತಾ ಹೋದ್ರೆ ಅನ್ನನೇ ಇರಲ್ಲ ಕಡೆಗೆ, ಅಷ್ಟು ಹಿಸುಕ್ ಬಿಟ್ಟಿರ್ತಾನ ಅವನು. ಅದನ್ನ ಪಿಂಡ ಪ್ರದಾನಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ. ಅದು ಈಗ ಎಲ್ಲಾ ಅಗಳು ಹಿಸುಕ್ ಬಿಡ್ರಿ, ಅದು ಏನಿರುತ್ತೆ ಆ ತಪ್ಪಲೆಯಲ್ಲಿ ನೋಡಿ. ಒಂದು ಅಗಳು ಹಿಸುಕಿ ಇಡೀ ತಪ್ಪಲೆಯಲ್ಲಿ ಅನ್ನ ಆಗಿದೆ ಅಂತ ಇಡೀ ತಪ್ಪಲೆಯನ್ನ ಹೆಣ್ಣು ಮಗಳು ಹೆಂಗೆ ಕೆಳಗೆ ಇಳಿಸ್ಬಿಡ್ತಾಳೋ ಅದಾಗಿರುತ್ತೆ ತಾನೆ ಅನ್ನ. ಹಂಗೆ ಅಂದ್ರೆ ಏನು, ಒಂದು ಅಕ್ಕಿ ಬೆಂದಿದ್ರೆ ಇನ್ನೂ ಒಂದು ಬೆಂದಿದೆ ಅಂತ ಅರ್ಥ. ಏನೋ ಆ ಕೆಂಡ ಸರಿ ಇಲ್ಲ, ಒಂದ್ ಕಡೆ ಜಾಸ್ತಿ ಇದೆ, ಒಂದ್ ಕಡೆ ಕಡಿಮೆ ಇದೆ ಅಂತ ರೇರ್ ಕೇಸ್ ಅದು. ಇಡೀ ತಪ್ಪಲೆಯಲ್ಲಿ ಅನ್ನ ಆಗಿರುತ್ತೆ. ಹಾಗೆ ಒಂದು ಕಡೆ ವೇದ ಒಬ್ಬ ವ್ಯಕ್ತಿಯನ್ನ ಸರ್ವೋತ್ತಮ ಅಂತ ಹೇಳಬಿಟ್ರೆ ಇನ್ನದು ಅನಂತ ವೇದಗಳು 100,000 ಇರಲಿ, ಅವನನ್ನೇ ಹೇಳಿರುತ್ತೆ ಹೊರತು ಬೇರೆಯವ್ರನ್ನ ಹೇಳಿರಲ್ಲ. ಇದು ಸೆಪರೇಟ್ ಮಾಡ್ಬಿಟ್ರು. ಯೋಚನೆ ಮಾಡಬೇಡ್ರಿ.
ಈಗ ನಿಮಗೆ ಉಪಲಬ್ಧಿ ಇರ್ತಕ್ಕಂತಹ ವೇದದಲ್ಲಿ ನಿಮ್ಗೆ ಯಾವ ವೇದ ಸಿಕ್ಕಿದೆಯೋ ಅದರಲ್ಲಿ ನಾರಾಯಣ ಸರ್ವೋತ್ತಮ ಅಂತ ಹೇಳಿದೆ ತಾನೇ? ಹೇಳಿದೆ. ಹಾಗಾದ್ರೆ ಯೋಚನೆ ಮಾಡಬೇಡ್ರಿ, ಎಷ್ಟೇ ವೇದ ಇರಲಿ, ಎಷ್ಟೇ ವೇದ ಇರಲಿ, ಅಲ್ಲೆಲ್ಲ ನಾರಾಯಣ ಸರ್ವೋತ್ತಮ ಅಂತಾನೆ ಹೇಳಿದೆ. ಇದು ವೇದದ್ದು ಹಿಂದೆ ಇರೋದು. ಗತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಸಾಮಾನ್ಯ ಅಂತ ಹೇಳಿದ್ರೆ ಅದು ಸಮವಾಗಿರುತ್ತೆ, ಏಕಪ್ರಕಾರಕವಾಗಿರುತ್ತೆ ಅಂತ ಅರ್ಥ. ಗತಿ ಸಾಮಾನ್ಯ ಅಂದ್ರೆ ಎಲ್ಲಾ ವೇದಗಳನ್ನ ಓದಿದಾಗ ನಿಮಗೆ ಬರುವ ಜ್ಞಾನ ಒಂದೇ ತರ ಇರುತ್ತೆ. ಒಂದ್ ಕಡೆ ನಾರಾಯಣ ಸರ್ವೋತ್ತಮ ಅನ್ನೋದು, ಒಂದ್ ಕಡೆ ಬ್ರಹ್ಮ ಸರ್ವೋತ್ತಮ ಅನ್ನೋದು, ಒಂದ್ ಕಡೆ ರುದ್ರ ಸರ್ವೋತ್ತಮ ಅನ್ನೋದು ಹಂಗ್ ಬರಲ್ಲ. ನಿಮಗೆ ಹಂಗ್ ಬರಲ್ಲ. ಒಂದು ಅಗಳು ಸಿಕ್ಕಿದಾಗ ಆಗಿದೆ ಅಂದ್ರೆ ಇಡೀ ತಪ್ಪಲೆಯಲ್ಲಿ ಅನ್ನ ಆಗಿರುತ್ತೋ ಇಲ್ವೋ, ಆಗಿದೆ ಅಂತಾನೆ ಅರ್ಥ. ಹಾಗೆ ಒಂದು ನಿಮಗೆ ಸಿಕ್ಕಿರ್ತಕ್ಕಂತಹ ವೇದದಲ್ಲಿ ನಾರಾಯಣ ಸರ್ವೋತ್ತಮ ಅಂತ ನೀವು ನಿಷ್ಕರ್ಷ ಮಾಡಿಬಿಟ್ಟಾಗ ನಿಮಗೆ ಸಿಗದೇ ಇರ್ತಕ್ಕಂತಹ, ನೀವು ನೋಡದೇ ಇರ್ತಕ್ಕಂತಹ ಎಲ್ಲ ವೇದದಲ್ಲೂ ಕೂಡ ಅದೇನಾಗಿರುತ್ತೆ, ನಾರಾಯಣನನ್ನೇ ಸರ್ವೋತ್ತಮ ಅಂತ ಹೇಳಿರುತ್ತೆ. ಯೋಚನೆನೇ ಮಾಡಬೇಡ್ರಿ. ಈಗ ನಿಮಗೆ ಸಿಕ್ಕಿರೋದ್ರಲ್ಲಿ ನೀವು ನಿಶ್ಚಯ ಮಾಡ್ಕೊಂಡ್ಬಿಡ್ರಿ ಸಾಕು, ಯಾರು ಸರ್ವೋತ್ತಮ ಅಂತ. ಯಾವ್ದು ಸಿಕ್ಕಿದೆ ನಿಮಗೆ ಅದರಲ್ಲಿ ನಿಶ್ಚಯ ಮಾಡ್ಕೊಂಡ್ಬಿಡ್ರಿ. ಇನ್ನು ಸಿಗದೇ ಇರೋದ್ರಲ್ಲೂ ಕೂಡ ಅದನ್ನೇ ಹೇಳಿರುತ್ತೆ, ಯೋಚನೆ ಮಾಡಬೇಡ್ರಿ ಅಂತ ಆ ಸೂತ್ರ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಓಂ ಗತಿ ಸಾಮಾನ್ಯಾತೋ. ಇದೆಲ್ಲವನ್ನ ತಲೆಯಲ್ಲಿಟ್ಕೊಂಡು ಶ್ರೀಮದಾಚಾರ್ಯರು ಹೇಳ್ತಾರೆ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್. ಕಲಯನ್ ಅಂದ್ರೆ ವಿಚಾರ ಮಾಡಿದಾಗ, ಸಮಂತತಃ ಅಪಿ, ನನಗೆಷ್ಟು ಜ್ಞಾನ ಇದೆಯೋ, ನನಗೆಷ್ಟು ನೀನು ಅನುಗ್ರಹ ಮಾಡಿದೆಯೋ, ನನಗೆಷ್ಟು ಯೋಗ್ಯತೆ ಇದೆಯೋ ಅಷ್ಟು ಗ್ರಂಥವನ್ನ ವಿಚಾರ ಮಾಡಿದಾಗ ನಿನಗಿಂತ ಸರ್ವೋತ್ತಮನಾದ ವಸ್ತುವನ್ನ, ನಿನಗೆ ಸಮನಾದ ವಸ್ತುವನ್ನೇ ನೋಡ್ಲಿಲ್ಲ ಅಂದ ಮೇಲೆ ನಿನಗಿಂತ ಉತ್ತಮವಾಗಿರ್ತಕ್ಕಂತಹ ದೂರತೋ ಅಪಾಸ್ತಃ, ಅದು ದೂರದಲ್ಲಿ ನಿರಾಕರಣೆ ಆಯಿತು ಅಂತ ಹೇಳಿ ಆಚಾರ್ಯರು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾರೆ. ಅದರಿಂದ ಹರಿ ಸರ್ವೋತ್ತಮ ಅಲ್ಲ, ಹರಿಯೇ ಸರ್ವೋತ್ತಮ. ಹರಿ ಸರ್ವೋತ್ತಮ ಅಂದಾಗ ಹರಿಯು ಸರ್ವೋತ್ತಮನಾಗಿದ್ದಾನೆ ಅಷ್ಟೇ ಅರ್ಥ ಬರುತ್ತೆ. ಬೇರೆಯವರಾಗಿಲ್ಲ ಅಂತ ಅರ್ಥ ಬರಲ್ಲ. ನಮ್ಮನೇಲಿ ಹುಳಿ ಮಾಡಿದ್ದೆ ಅಂದ್ರೆ ಬೇರೆಯವ್ರ ಮನೇಲಿ ಮಾಡಿಲ್ಲ ಅಂತ ಅರ್ಥನಾ? ನಮ್ಮನೇಲಿ ಇವತ್ತು ಅನ್ನ ಹುಳಿ ಅಂದ್ರೆ ನಿಮ್ಮನೇಲಿ ಮಾಡಿಲ್ಲ ಅಂತ ಅರ್ಥ ಬರಲ್ಲ. ನಮ್ಮನೇಲಿ ಮಾತ್ರ ಅನ್ನ ಹುಳಿ ಅಂದ್ರೆ ನಿಮ್ಮನೇಲಿ ಇಲ್ಲ ಅಂತ ನೋಡಿ. ಹಿಂಗೆ ಅದಕ್ಕೆ ಹರಿಯೇ ಸರ್ವೋತ್ತಮ ಅಂದ್ರೆ ಬೇರೆಯವರಲ್ಲ ಅಂತ ಬಂದ್ಬಿಡುತ್ತೆ. ಅದಕ್ಕೆ ಹಂಗೆ ಒತ್ತೇ ಹೇಳ್ಬೇಕಂತೆ, ಹರಿಯೇ ಹರಿರೇ. ಆಚಾರ್ಯರು ಹಂಗೆ ಹೇಳಿರೋದು, ಹರಿರೇವ ಪರಹ, ಹರಿರೇವ ಗುರು. ಏವ ಏವ ಹಾಕಿದ್ದಾರೆ ಆಚಾರ್ಯರು, ಭಗವಂತನೇ ಸರ್ವೋತ್ತಮ. ಹಂಗೆ ಕೂಗ್ಬೇಕಂತೆ, ಹರಿಯೇ ಸರ್ವೋತ್ತಮ ಅನ್ಬೇಕು. ಹರಿ ಸರ್ವೋತ್ತಮ ಅಂದ್ರೆ ನೀವು ಹರಿ ಸರ್ವೋತ್ತಮ ಅಂತ ಹೇಳ್ಕೊಡಿ, ನಾವು ರುದ್ರ ಸರ್ವೋತ್ತಮ ಅಂತ ಹೇಳ್ತೀವಿ. ನಮ್ಮ ಹತ್ರ ಒಂದು ಬಣ್ಣದ ಕಾರ್ ಇದೆ ಅಂದ್ರೆ ಆ ಬಣ್ಣದ ಕಾರ್ ನಿಮ್ಮ ಹತ್ರ ಇರಬಾರ್ದು ಅಂತಾನ? ಹಂಗೇನಿಲ್ವಲ್ಲ. ನಮ್ಮ ಹತ್ರ ಇರೋ ಕಾರು ರೆಡ್ ಕಾರು, ನಮ್ಮ ಹತ್ರ ಇರೋದೇ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇಲ್ಲ ಅಂತ ಅರ್ಥ. ಅವೇ ಅಂತ ಎಳ್ದು ಹೇಳ್ತೀವಲ್ಲ, ಅದಕ್ಕೆ ಆಚಾರ್ಯ ಏವಕಾರ ಹೇಳಿದ್ದಾರೆ, ಹರಿರೇವ ಪರಹ, ಭಗವಂತನೇ ಸರ್ವೋತ್ತಮ, ನಾರಾಯಣನೇ ಸರ್ವೋತ್ತಮ, ಬೇರೆಯವರಲ್ಲ. ಲಕ್ಷ್ಮೀ ಸರ್ವೋತ್ತಮರಲ್ಲ, ಬ್ರಹ್ಮದೇವರು ಸರ್ವೋತ್ತಮರಲ್ಲ, ವಾಯುದೇವರು ಸರ್ವೋತ್ತಮರಲ್ಲ, ನಾನೇ ಸರ್ವೋತ್ತಮ ಅಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ನಾನೇ ವಾಯುದೇವರಲ್ವಾ, ನಾನೇ ಸರ್ವೋತ್ತಮ ಅಲ್ಲ. ನಮ್ಮಮ್ಮ ಲಕ್ಷ್ಮೀದೇವಿ ಸರ್ವೋತ್ತಮಳಲ್ಲ, ನಮ್ಮ ತಂದೆ ಅವನೊಬ್ಬನೇ ಸರ್ವೋತ್ತಮ. ಅದಕ್ಕೆ ಆಚಾರ್ಯರು ಎಲ್ಲ ಕಡೆ ಹುಡುಕಿ ನೋಡಿದಾಗ ನಿನಗೆ ಸಮನಾಗಿರ್ತಕ್ಕಂತಹ ವ್ಯಕ್ತಿಯನ್ನ ನಾನು ನೋಡ್ಲಿಲ್ಲ ಅಂತಾರೆ. ಆ ಸಮಂತತಃ ಕಲಯನ್ ಈಶಿತು, ಅಷ್ಟು ಶಬ್ದಕ್ಕೆ ಇಷ್ಟು ಅರ್ಥವನ್ನ ಅವರು ಒಳಗಡೆ ಇಟ್ಟು ಒಂದೊಂದು ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಇಂತಹ ಹರಿವಾಯು ಸ್ತುತಿಗೆ ಪೂರ್ವಕವಾಗಿ ಅಂದ್ರೆ ಅದಕ್ಕೆ ಸಂಪುಟೀಕರವಾಗಿ ಏನು ಶ್ರೀಮದಾಚಾರ್ಯರು ರಚನೆ ಮಾಡಿದಾರಲ್ಲ, ಅದು ಸಂಪುಟಾಕರಣ ಅಂದ್ರೆ ಮಧ್ಯ ಇರುತ್ತೆ, ಅದು ಆ ಮೇಲೆ ಮುಚ್ಚೋದದು, ಮುಚ್ಚಳ ಇದ್ದಂಗೆ. ಅದು ವಾಯುಸ್ತುತಿಗೆ ಆ ಕಡೆ ಈ ಕಡೆ ಮುಚ್ಚಳ ಇದ್ದಂಗೆ. ಅದು ಯಾವತ್ತು ಡಬ್ಬಿ ಮುಚ್ಚಳ ತುಂಬಾ ಭದ್ರವಾಗಿರ್ಬೇಕು ಅಂದ್ರೆ ಮುಚ್ಚಳನೇ ಓಪನ್ ಆಗೋದು. ಕೆಲವರು ಇರ್ತಾ ನೋಡಿ, ಹಾಕೊಂಡ್ಬಂದ್ಬಿಟ್ಟಿರ್ತಾರೆ ದಾರಿಯಲ್ಲಿ, ಮುಚ್ಚಳ ಓಪನ್ ಆಗ್ಬಿಡುತ್ತೆ, ಎಲ್ಲ ಬ್ಯಾಗಲ್ಲಿ ಬಿದ್ದೋಗ್ಬಿಟ್ಟಿರುತ್ತೆ. ಅದೇ ಎಣ್ಣೆ ಗಿಣ್ಣೆ ಆಗಿದ್ರೆ ಗೋವಿಂದ, ಅದು
ಅದಕ್ಕೆ ಡಬ್ಬಿ ಚೆನ್ನಾಗಿ ಮುಚ್ಕೊಂಡ್ ಬರ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈ ತರ ಪ್ಯಾಕೆಟ್ ಗಿಕೆಟ್ ಇರ್ತಾ ಇರ್ಲಿಲ್ವಲ್ಲ. ಎಣ್ಣೆ ತರುವಾಗ ತುಂಬಾ ಹುಷಾರಾಗಿ ತರೋರು, ಮುಚ್ಚಳ ಓಪನ್ ಆಗಬಾರ್ದು ಲಿಡ್ಡು ಅಂತ. ಮೊದ್ಲೆಲ್ಲ ಹಾಲು ಬಾಟ್ಲಲ್ಲಿ ಬರ್ತಾ ಇತ್ತು, ಆ ಬಾಟ್ಲು ಚೆನ್ನಾಗಿ ಮುಚ್ಕೊಂಡ್ ಬಂದ್ರೆ ಎಲ್ಲ ದಾರಿ ಓಪನ್ ಆಗ್ಬಿಟ್ಟು ಆ ಸಂಪುಟೀಕರಣವಾಗಿ ಇರ್ತಕ್ಕಂಥ ಈ ವಾಯುಸ್ತುತಿಗೆ ಆ ಕಡೆ ಈ ಕಡೆ ಮುಚ್ಚಳ ಇದ್ದಂಗೆ ಇದು ಲಿಡ್ಡು. ಅದನ್ನ ಚೆನ್ನಾಗಿ ಮುಚ್ಚಿದ್ದಾರೆ ಆಚಾರ್ಯ. ಅಷ್ಟು ಚೆನ್ನಾಗಿ ಆ ನಖಸ್ತುತಿ ಎನ್ನತಕ್ಕಂಥದ್ದಿದೆ. ಮುಚ್ಚಳ ತುಂಬಾ ಭದ್ರವಾಗಿ ಇದ್ದಾಗ ನಿಮ್ಮ ಪದಾರ್ಥ ಸೋರ್ತಕ್ಕಂಥದ್ದಿಲ್ಲ. ಕೆಳಗಡೆ ತೂತ ಆಗಿದೆ ಅಂದ್ರೆ ಕೆಳಗಡೆನೂ ತಿರ್ಗಾ ಮುಚ್ಚಿದ್ದಾರೆ ಆಚಾರ್ಯ. ಅದಕ್ಕೆ ಅದು ಎರಡು ಕಡೆನೂ ಹೇಳ್ತೀವಿ ನಾವು, ಮೇಲೂ ಹೇಳ್ತೀವಿ ಕೆಳಗಡೆನೂ ಹೇಳ್ತೀವಿ. ಅಲ್ಲಿಗೆ ಕೆಳಗಡೆ ಬೇಸ್ ಚೆನ್ನಾಗಿದೆ, ಮೇಲ್ಗಡೆ ಮುಚ್ಚಳ ಚೆನ್ನಾಗಿದೆ ಅಂದ್ರೆ ನಿಮ್ಮ ಜ್ಞಾನ ಸೇಫ್ ಆಗಿರುತ್ತೆ ಅಂತ ಹೇಳಿ ಅದನ್ನ ಆದ್ಯಂತಗಳಲ್ಲಿ ಮೊದಲು ವಾಯುಸ್ತುತಿ ಓದೋದಿಕ್ಕೆ ಏನೇನು ತೊಂದರೆಗಳು ಬರುತ್ತೆ ಅದನ್ನೆಲ್ಲ ಮೊದಲು ಹೇಳ್ತಕ್ಕಂಥ ನಖಸ್ತುತಿ ಪರಿಹಾರ ಮಾಡಿಬಿಡುತ್ತೆ. ಈ ವಾಯುಸ್ತುತಿ ಹೇಳಬೇಕು ಅಂತ ಹೊರಡ್ತೀವಿ, ಏನೋ ಒಂದು ತೊಂದರೆ ಬರುತ್ತೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಆದ್ರೆ ನಖಸ್ತುತಿ ಓದ್ಬಿಟ್ಟಾಗ ಈ ವಾಯುಸ್ತುತಿ ಹೇಳುವಾಗ ಏನು ಪ್ರಾಬ್ಲಮ್ ಬರ್ಬೋದಾಗಿತ್ತೋ ಅದೆಲ್ಲ ಪರಿಹಾರ ಮಾಡ್ತಾರಂತೆ. ನರಸಿಂಹದೇವರ ಸ್ತೋತ್ರಕ್ಕೆ ಇಷ್ಟು ಶಕ್ತಿ ಇದೆ. ವಿಘ್ನ ವಿನಾಶಕ. ಅದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಎಲ್ಲ ತೆಗೆದಾಕ್ಬಿಡುತ್ತಂತೆ ನರಸಿಂಹ ಮಂತ್ರ. ಆಮೇಲೆ ಒಂದ್ಸಲ ತಿರ್ಗಾ ಕಡೆಯಲ್ಲಿ ಹೇಳಿದ್ರೆ ಆ ಹೇಳಿದಾಗ ಏನೇನು ತಪ್ಪು ಮಾಡಿದ್ವಲ್ಲ ಅದೆಲ್ಲ ಸರಿ ಹೋಗ್ಬಿಡುತ್ತೆ. ನೋಡ್ರಿ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡಕ್ಕೆ ಏನೇನ್ ಪ್ರಾಬ್ಲಮ್ ಇದೆಯೋ ಆ ಮೊದಲು ನಖಸ್ತುತಿ ಸರಿ ಮಾಡ್ಬಿಡುತ್ತೆ. ಹೇಳೋವಾಗ 25 ಎಲ್ಲ ತಪ್ಪು ಹೇಳಿರೋದೇ ವಾಯಿಸ್ತುತಿ. ಅದು ಕಟಕಟಕಟ ಅಂತಿದೆ ಅಲ್ಲಿ ಮುಂದೆ. ಈ ಟಕಟಕ ಅಂತ ಹೇಳ್ತಾನೋ ಕಟಕಟ ಅಂತ ಹೇಳ್ತಾನೋ ಏನೋ ಒಂದು ಹೇಳ್ಬಿಟ್ಟಿರ್ತಾನೆ ಆತ್ರಕ್ಕೆ. ಉತ್ತಪ್ತ ತಿತ್ಕಟ ತಿಟ್ ಪ್ರಕಟಕಟಕಟಧ್ವಾನ ಸಂಘಟನೋದ್ಯ. ಏನ್ ಕಟಕಟ ಅಂದಿರ್ತಾನೋ ಟಕಟಕ ಅಂದಿರ್ತಾನೋ ಏನೋ ಒಂದು ಆಯ್ತು ಮುಗಿಸಿರ್ತಾರಂತ. ಅದೆಲ್ಲ ಲೋಪ ಅಕಸ್ಮಾತ್ ಏನಾದ್ರು ಇದ್ರೆ ಈ ಕಡೆ ನಖಸ್ತುತಿ ಪ್ಯಾಚಪ್ ಮಾಡಿಬಿಡುತ್ತಂತೆ. ಹೀಗೆ ಆದ್ಯಂತಗಳಲ್ಲಿ ನರಸಿಂಹದೇವರ ನಖಗಳು ನಮ್ಮನ್ನ ಚೆನ್ನಾಗಿ ರಕ್ಷಣೆ ಮಾಡಲಿ ಅಂತ ಹೇಳಿ ಭದ್ರವಾದ ಮುಚ್ಚಳವನ್ನ ಶ್ರೀಮದಾಚಾರ್ಯರು ವಾಯುಸ್ತುತಿಗೆ ತಾವು ಪೂರಕವಾಗಿ ಮಾಡಿಕೊಟ್ಟು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿ ಇವತ್ತಿನ ಪ್ರವಚನವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ, ಇನ್ನು ನಾಳೆ ಒಂದು ದಿವಸ ಉಳ್ಕೊಂಡಿದೆ ಈ ವಾರಿಯ ಈ ವಾಯುಸ್ತುತಿಯ ಪ್ರವಚನದ ಕಡೆಯ ದಿವಸ ನಾಳೆ. ಇನ್ನು ಉಳಿದಿರ್ತಕ್ಕಂತಹ ಆ ಶ್ಲೋಕದಲ್ಲಿ ಒಂದೇ ಸಾಲು ನಾವು ನೋಡಿರೋದು 4 ಸಾಲಿದೆ. ಆ ಉಳಿದ 3 ಸಾಲುಗಳನ್ನ ನಾಳೆ ಚಿಂತನೆ ಮಾಡಿ ಈ ಬಾರಿಯ ಪ್ರವಚನದಲ್ಲಿ ನಖಸ್ತುತಿಯನ್ನ ವರ್ಣನೆ ಮಾಡಿ ಮುಂದೆ ನಾವು ಮತ್ತೆ ಭೇಟಿಯಾದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾದ ವಾಯುಸ್ತುತಿ ಪ್ರಾರಂಭವಾಗುತ್ತೆ. ಅದನ್ನು ಆಮೇಲೆ ನೋಡೋಣ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದೆ. ಶ್ರೀಕೃಷ್ಣಾರ್ಪಣ. ಕಾಯೇನ ವಾಚ ಮನಸ ಇಂದ್ರಿಯೇರ್ವ ಬುದ್ಧಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣ.